ಹಲೋ ಗೆಳೆಯರೆ, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ನ ಗವರ್ನಮೆಂಟ್ ಸ್ಕೀಮ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಆಲ್ರೆಡಿ ನಾವು ಅಗ್ರಿಕಲ್ಚರ್ ರಿಲೇಟೆಡ್ ಸ್ಕೀಮ್ಸ್ಗಳನ್ನು ನಾವು ಅಗ್ರಿಕಲ್ಚರ್ ಸ್ಕೀಮ್ಸ್ ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದ್ದೀವಿ. ಮುಂದುವರೆದು ಅಗ್ರಿಕಲ್ಚರಲ್ ಪ್ರಮುಖವಾಗಿರುವಂಥ ಬೇರೆ ಯೋಜನೆಗಳು ಯಾವುದು ಅಂತ ನೋಡೋಣ. ಮೊದಲನೇ ಯೋಜನೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಉನ್ನತ ಕೃಷಿ ಶಿಕ್ಷಾ ಯೋಜನಾ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರೋ ಸ್ಕೀಮ್ಸ್ಗಳಲ್ಲಿ ಅತಿ ಪ್ರಮುಖವಾದ ಸ್ಕೀಮ್ಸ್ಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅದು ನಿಮಗೆ UPSC ಎಕ್ಸಾಮ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಡಿಸ್ಕಸ್ ಮಾಡ್ತಿರುವಂಥ ಸ್ಕೀಮ್ಸ್ ಏನಿದೆ ಅದು ನಿಮಗೆ UPSCಗಿನ್ನ ಜಾಸ್ತಿ KPSCಯ GS ಪೇಪರ್ 3 ಏನಿದೆ ಆ GS ಪೇಪರ್ 3ಗೆ ತುಂಬ ಉಪಯೋಗ ಆಗುವಂಥದ್ದು. ಸೊ ಹೀಗಾಗಿ KPSC ಓದ್ತಿರುವಂಥ ಅಭ್ಯರ್ಥಿಗಳು ಇದನ್ನು ಸ್ವಲ್ಪ ಜಾಸ್ತಿ ಗಮನ ಬಿಟ್ಟು ನೋಡ್ಕೊಳ್ಬೇಕಾಗತ್ತೆ. UPSC ಅವರು ಇದನ್ನು ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ಸಾಕಾಗುತ್ತೆ. ಈ ಒಂದು ಯೋಜನೆಯನ್ನು ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅವರು ಉನ್ನತ ಭಾರತ್ ಅಭಿಯಾನ್ ಅಡಿಯಲ್ಲಿ ಲಾಂಚ್ ಮಾಡಿರುವಂಥದ್ದು. ಸೊ ಯಾಕೆ ನಾವು ಅಗ್ರಿಕಲ್ಚರ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಆರ್ಯ ಈ ರೀತಿ ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡ್ತೀವಿ ಅಂದರೆ, ನಿಮಗೆ ಆಲ್ರೆಡಿ ತಿಳಿದಿರೋ ರೀತಿಯಲ್ಲಿ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ ರೂರಲ್ ಏರಿಯಾಸ್ಗಳಿಂದ. ಯಾಕಂತ ಹೇಳಿದ್ರೆ ಫಾರ್ಮಿಂಗಿಂದ ಯಾವುದೇ ರೀತಿಯಾದ ಸೆಕ್ಯೂರ್ ಇನ್ಕಮ್ ಇಲ್ಲ, ಅಂದರೆ ಇಷ್ಟೇ ಇನ್ಕಮ್ ಬಂದೇ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇಲ್ಲ. ಅಷ್ಟೇ ಅಲ್ಲದೆ ಎಷ್ಟೊಂದು ಸಲ ಬೆಳೆದ ನಂತರ ಕೂಡ ಅವರಿಗೆ ಒಳ್ಳೆ ಪ್ರೈಸ್ ಸಿಗಲ್ಲ. ಸೊ ಎಲ್ಲ ಕಾರಣದಿಂದಾಗಿ ಒಳ್ಳೆ ಜಾಬ್ ಆಪರ್ಚುನಿಟೀಸ್ಗಳನ್ನ ಹುಡುಕೊಂಡು ರೂರಲಿಂದ ಅರ್ಬನ್ ಪ್ರದೇಶಗಳಿಗೆ ಮೈಗ್ರೇಷನ್ ಹೊಡ್ತಿರುವಂಥದ್ದು. ಬಟ್ ಆದರೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಈ ಅರ್ಬನ್ ಪ್ರದೇಶಕ್ಕೆ ಹೋದರೂ ಕೂಡ ಅಲ್ಲಿನ ಕಾಸ್ಟ್ ಆಫ್ ಲೈವ್ಲಿಹುಡ್ ಏನಿದೆ ಅದು ತುಂಬ ಜಾಸ್ತಿ ಇರೋದ್ರಿಂದ ಇವರಿಗೆ ಇಲ್ಲಿಗೂ ಸಲ್ಲದೆ ಅಲ್ಲಿಗೂ ಸಲ್ಲದೆ ಬದುಕ್ತಿದ್ದಾರೆ. ಸೊ ಅದ್ರ ಬದಲಾಗಿ ನಾವೇನು ಹೇಳ್ತಿದ್ದೀವಿ ಅಂದರೆ, ಈ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಉನ್ನತ ಕೃಷಿ ಶಿಕ್ಷಾ ಯೋಜನಾ ಅಥವಾ ಆರ್ಯ ಈ ರೀತಿ ಪ್ರೋಗ್ರಾಮ್ಸ್ಗಳ ಮುಖಾಂತರ ಈ ನಗರ ಪ್ರದೇಶಗಳಲ್ಲಿರುವಂಥವ್ರನ್ನ ಮತ್ತೊಮ್ಮೆ ಅವರ ಊರಿಗೆ ಕರ್ಕೊಂಡು ಬಂದು ಅಲ್ಲಿ ಯಾವ ರೀತಿ ಪ್ರೊಡಕ್ಟಿವ್ ಲೈವ್ಲಿಹುಡ್ ಆ್ಯಕ್ಟಿವಿಟೀಸ್ಗಳನ್ನು ಅವ್ರಿಗೆ ಕೊಡ್ಬೋದು. ಅಗ್ರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ರೀತಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸನ್ನ ಡೆವಲಪ್ ಮಾಡೋ ಮುಖಾಂತರ ಇವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋ ಮುಖಾಂತರ ರೂರಲ್ ಏರಿಯಾಸ್ನಲ್ಲಿ ಲೈವ್ಲಿಹುಡ್ ಸೆಕ್ಯೂರಿಟಿ ಕೊಡ್ಬೋದು, ರೂರಲ್ ಏರಿಯಾ ಡೆವಲಪ್ಮೆಂಟ್ ಮಾಡ್ಬೋದು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗುತ್ತೆ, ಅಗ್ರಿಕಲ್ಚರ್ ಡೈವರ್ಸಿಫಿಕೇಷನ್ ಆಗುತ್ತೆ, ಫಾರ್ಮರ್ಸ್ ಇನ್ಕಮ್ ಕೂಡ ಡೈವರ್ಸಿಫಿಕೇಷನ್ ಆಗುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಗೌರ್ಮೆಂಟಿನ ಗುರಿಯಾಗಿರುವಂಥ ಡಬಲಿಂಗ್ ಫಾರ್ಮರ್ಸ್ ಇನ್ಕಮ್ ಅದನ್ನು ಕೂಡ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಅರ್ಬನ್ ಟು ರೂರಲ್ ಮೈಗ್ರೇಷನ್ ಪ್ರಮೋಟ್ ಮಾಡ್ತಾ, ರಿವರ್ಸ್ ಮೈಗ್ರೇಷನ್ ಅಂತ ಏನು ಕರಿತೀವಿ ಅದನ್ನು ಪ್ರಮೋಟ್ ಮಾಡ್ತಾ ಸೊ ಈ ಒಂದು ಯೋಜನೆಗಳನ್ನು ಲಾಂಚ್ ಮಾಡಿ ರೂರಲ್ ಫಾರ್ಮರ್ ಕಮ್ಯುನಿಟಿಯ ಮಕ್ಕಳುಗಳಿಗೆ ಯಾವ ರೀತಿ ಹೈಯರ್ ಎಜುಕೇಷನ್ ಅಗ್ರಿಕಲ್ಚರ್ ಕೊಡಬೇಕು ಅನ್ನೋದನ್ನೇ ಈ ಸ್ಕೀಮ್ಸ್ ಹೇಳುವಂಥದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ಪಂಡಿತ್ ದೀನ್ ದಯಾಳ್ ಉನ್ನತ ಕೃಷಿ ಶಿಕ್ಷಾ ಯೋಜನೆಯಲ್ಲಿ ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ನಾವು ವಿಲೇಜ್ನಲ್ಲಿ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿರ್ಬೋದು ಮತ್ತು ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗಳ ಮುಖಾಂತರ ಅವರಿಗೆ ನಾವು ಸ್ಕಿಲ್ಗಳನ್ನು ಡೆವಲಪ್ ಮಾಡ್ತಿರುವಂಥದ್ದು. ಎರಡನೇ ಪ್ರೋಗ್ರಾಮ್ ಆರ್ಯ, ಅಟ್ರಾಕ್ಟಿಂಗ್ ಆ್ಯಂಡ್ ರಿಟೈನಿಂಗ್ ಯೂತ್ ಇನ್ ಅಗ್ರಿಕಲ್ಚರ್. ಯೂತ್ನ ಅಗ್ರಿಕಲ್ಚರಿಗೆ ಅಟ್ರ್ಯಾಕ್ಟ್ ಮಾಡೋದು, ಅಷ್ಟೇ ಅಲ್ಲದೆ ಅವ್ರನ್ನ ರಿಟೈನ್ ಮಾಡೋದು. ಸೊ ಈ ನಿಟ್ಟಿನಲ್ಲಿ ಸೊ ಅಗ್ರಿಕಲ್ಚರ್ ಆಗಿರ್ಬೋದು, ಅಲೈಡ್ ಆ್ಯಕ್ಟಿವಿಟೀಸ್ಗೆ ಯಾವ ರೀತಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಬೋದು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇವೆಲ್ಲದ್ರ ಬಗ್ಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ಮುಖಾಂತರ ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕಲ್ಪಿಸ್ಕೊಡ್ತಿರುವಂಥದ್ದು. ಸೊ ಜ್ಞಾಪಕ ಇಟ್ಕೊಳ್ಳಿ, ಆರ್ಯ ಯೋಜನೆಯ ಮುಖಾಂತರ ಯೂತ್ನ ಅಟ್ರ್ಯಾಕ್ಟ್ ಮಾಡಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಅವ್ರನ್ನ ರಿಟೈನ್ ಮಾಡೋದಾಗಿದೆ. ನಂತರದ್ದು ಅಗ್ರಿ ಉಡಾನ್, ಅಗ್ರಿಕಲ್ಚರಿಂದ ಉಡಾನ್. ಇದು ಫುಡ್ ಮತ್ತು ಆ್ಯಂಡ್ ಬಿಸ್ನೆಸ್ ಆಕ್ಸಿಲೇಟೆಡ್ 2.0 ಅಂದರೆ ಅಗ್ರಿಕಲ್ಚರ್ ಮತ್ತು ಫುಡ್ ಪ್ರೊಸೆಸಿಂಗ್ ಸಂಬಂಧಪಟ್ಟಂತೆ ಯಾವ ರೀತಿ ಎಂಟರ್ಪ್ರಿನರ್ಸ್ ಅಥವಾ ಇಂಡಸ್ಟ್ರಿಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಯಾವ ರೀತಿ ಇನೋವೇಟಿವ್ ಐಡಿಯಾಸ್ ಏನಿರುತ್ತೆ ರೂರಲ್ ಯೂತ್ಗಳಿಗೆ, ಆ ಇನೋವೇಟಿವ್ ಐಡಿಯಾಸ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಏನೇನು ಸಪೋರ್ಟ್ ಬೇಕು, ಅಂದರೆ ಸ್ಟಾರ್ಟಪ್ಸ್ ಅಂತ ಏನು ಕರಿತೀವಿ ಆ ಸ್ಟಾರ್ಟಪ್ಸ್ಗಳನ್ನು ಯಾವ ರೀತಿ ಲಾಂಚ್ ಮಾಡಬೇಕು, ಅದಕ್ಕೆ ಏನೇನು ಸಪೋರ್ಟ್ಸ್ ಬೇಕಾಗುತ್ತೆ. ಸೊ ಈ ರೀತಿ ಇನೋವೇಷನನ್ನು ಪ್ರಾಕ್ಟಿಕಾಲಿಟಿ ಅಥವಾ ರಿಯಾಲಿಟಿಗೆ ತೆಗೆದಕ್ಕೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ಸ್ ಏನು, ಇವೆಲ್ಲದರ ಟ್ರೈನಿಂಗನ್ನು ಅಗ್ರಿ ಉಡಾನಲ್ಲಿ ಕೊಡುವಂಥದ್ದು. ನಂತರದ್ದು ನ್ಯಾಷನಲ್ ಮಿಷನ್ ಆನ್ ಬೋವೈನ್ ಪ್ರೊಡಕ್ಟಿವಿಟಿ. ನಿಮಗೆ ಗೊತ್ತಿದೆ, ಭಾರತದಲ್ಲಿ ನಾವು ಹೈಯೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಇದ್ದೀವಿ. ಬಟ್ ಆದರೂ ಕೂಡ ಭಾರತ ಕ್ಯಾಟಲ್ಸ್ ಏನಿದೆ ಇದು ಲೋಯೆಸ್ಟ್ ಮಿಲ್ಕ್ ಈಲ್ಡನ್ನು ಕೊಡ್ತಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಮಿಲ್ಕ್ ಈಲ್ಡನ್ನು ಜಾಸ್ತಿ ಮಾಡೋದಕ್ಕೆ, ಅಂದರೆ ಮಿಲ್ಕ್ ಪ್ರೊಡಕ್ಷನ್ ಮತ್ತು ಅದರ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ನ್ಯಾಷನಲ್ ಮಿಷನ್ ಆನ್ ಬೋವೈನ್ ಪ್ರೊಡಕ್ಟಿವಿಟಿಯನ್ನು ಲಾಂಚ್ ಮಾಡಿರುವಂಥದ್ದು. ಇಲ್ಲಿ 4 ಕಾಂಪೊನೆಂಟ್ಗಳನ್ನು ಫೋಕಸ್ ಮಾಡ್ತಿದ್ದೀವಿ. ಮೊದಲನೇದಾಗಿ ಪಶು ಸಂಜೀವಿನಿ. ಸೊ ಈ ಒಂದು ಪಶು ಸಂಜೀವಿನಿ ಸ್ಕೀಮ್ನ ಪ್ರಕಾರ ಸೊ ಪ್ರತಿಯೊಂದು ಹಸುವಿಗೆ ನಾವೊಂದು ಹೆಲ್ತ್ ಕಾರ್ಡ್ಸ್ಗಳನ್ನು ಕೊಟ್ಟಿರ್ತೀವಿ. ನಂತರದ್ದು ಅಡ್ವಾನ್ಸ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ, ರಿಪ್ರೊಡಕ್ಷನ್ ಮಾಡೋದಕ್ಕಂಥ ಸಂದರ್ಭಗಳಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಈಲ್ಡನ್ನು ಜಾಸ್ತಿ ಮಾಡ್ಬೋದು ಅನ್ನೋದು. ನಂತರ ಕ್ರಿಯೇಷನ್ ಆಫ್ ಇ ಪಶು ಹಾರ್ಟ್ ಪೋರ್ಟಲ್. ಸೊ ಈ ಪಶು ಅಂತ ಒಂದು ಪೋರ್ಟಲ್ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಅದರ ಏನೇನು ಟೆಕ್ನಾಲಜಿಕಲ್ ಸಪೋರ್ಟ್ಸ್ ಬೇಕೋ ಅದನ್ನು ಕೊಡುವಂಥದ್ದು. 4ನೇದು ಬೋವೈನ್ ಜಿನೋಮಿಕ್ ಸೆಂಟರ್,
ಅಂದರೆ ಜೀನಿ ರೇಟಿಂಗ್ ಏನು ಮಾಡ್ತೀವಿ ಅದಕ್ಕೊಂದು ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಿ ಇಂಡಿಜಿನಿಯಸ್ ಅಂದರೆ ಭಾರತದಲ್ಲಿರುವಂತಹ ಒಳ್ಳೆಯ ತಳಿ ಅಥವಾ ಬ್ರೀಡ್ಸ್ಗಳೇನಿರುತ್ತೆ ಅದನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು, ಆ ಬ್ರೀಡ್ಸ್ಗಳನ್ನು ಹೆಚ್ಚಿನ ಸಂಖ್ಯೆ ಹೆಂಗೆ ಮಾಡೋದು, ಇವೆಲ್ಲವ ರಿಸರ್ಚನ್ನು ನ್ಯಾಷನಲ್ ಬೋವೈನ್ ಜಿನೋಮಿಕ್ ಸೆಂಟರ್ನಲ್ಲಿ ನಡೆಯುವಂಥದ್ದು. ಸೊ ನ್ಯಾಷನಲ್ ಮಿಷನ್ ಆನ್ ಬೋವೈನ್ ಪ್ರೊಡಕ್ಟಿವಿಟಿ ಜ್ಞಾಪಕ ಇಟ್ಕೊಳ್ಳಿ, ಮಿಲ್ಕ್ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಲಾಂಚ್ ಮಾಡಿರುವಂಥದ್ದು. ನಂತರ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಬೋವೈನ್ ಬ್ರೀಡಿಂಗ್ ಆ್ಯಂಡ್ ಡೈರಿ ಡೆವಲಪ್ಮೆಂಟ್. ಸೊ ಡೈರಿ ಡೆವಲಪ್ಮೆಂಟ್ನ ಜೊತೆಗೆ ಬೋವೈನ್ ಬ್ರೀಡಿಂಗ್ನ ಬಗ್ಗೆ ಕೂಡ ನಾವು ಫೋಕಸ್ ಮಾಡ್ತಿರುವಂಥದ್ದು. ಈ ಒಂದು ಯೋಜನೆ ಅಡಿಯಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಬೋವೈನ್ ಬ್ರೀಡಿಂಗ್ ಅಂದರೆ ಯಾವ ರೀತಿ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಸೊ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಮಾಡುವಂಥದ್ದು, ಜೆನೆಟಿಕ್ ಮೆಟ್ರಿಕ್ಸ್ಗಳನ್ನು ಜಾಸ್ತಿ ಮಾಡುವಂಥದ್ದು, ಮತ್ತು ಭಾರತದ ಇಂಡಿಜಿನಿಯಸ್ ಭಾರತೀಯ ತಳಿ ಏನಿದೆ ಆ ಬೋವೈನ್ಸ್ನ ಯಾವ ರೀತಿ ಜಾಸ್ತಿ ಮಾಡೋದು, ಇದನ್ನು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಬೋವೈನ್ ಬ್ರೀಡಿಂಗಲ್ಲಿ ಮಾಡ್ತೀವಿ. ನಂತರದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್. ಸೊ ಇಲ್ಲಿ ಕ್ವಾಲಿಟಿ ಮಿಲ್ಕ್ ಬರೋದಕ್ಕೋಸ್ಕರ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಎಸ್ಟಾಬ್ಲಿಷ್ ಮಾಡಬೇಕು ಮತ್ತು ಯಾವ ರೀತಿ ಪ್ರಿಸರ್ವೇಷನ್ ಆರ್ಕಿಟೆಕ್ಚರ್ ಇರಬೇಕು, ಅಂದರೆ ಕೋಲ್ಡ್ ಚೈನ್ಸ್ ಅಂತ ಏನು ಹೇಳ್ತೀವಿ ಅದು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪ್ರೋಗ್ರಾಮಲ್ಲಿ ಯೋಚನೆ ಮಾಡುವಂಥದ್ದು. ನಂತರ ರಾಷ್ಟ್ರೀಯ ಗೋಕುಲ್ ಮಿಷನ್ ಬರುತ್ತೆ. ಈ ಗೋಕುಲ್ ಮಿಷನ್ಸಲ್ಲಿ ನಮ್ಮಲ್ಲಿರುವಂಥ ಭಾರತೀಯ ತಳಿಗಳೇನಿದೆ ಅಂದರೆ ಕ್ಯಾಟಲ್ ಬ್ರೀಡ್ಸ್ಗಳೇನಿದೆ ಸೊ ಅದನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಸ್ಟೇಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಸೊ ಜ್ಞಾಪಕ ಇಟ್ಕೊಳ್ಳಿ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಬೋವೈನ್ ಬ್ರೀಡಿಂಗ್ ಆ್ಯಂಡ್ ಡೈರಿ ಡೆವಲಪ್ಮೆಂಟಲ್ಲಿ 3 ಕಾಂಪೊನೆಂಟ್ಗಳು ಬರುತ್ತೆ. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಬೋವೈನ್ ಬ್ರೀಡಿಂಗ್, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್, ರಾಷ್ಟ್ರೀಯ ಗೋಕುಲ್ ಮಿಷನ್. ಸೊ ಈ 3 ಪ್ಲಾನ್ಸ್ಗಳನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ನಂತರದ ಯೋಜನೆ ನ್ಯಾಷನಲ್ ಡೈರಿ ಪ್ಲಾನ್ 1. ಸೊ ಇದು ಮಿಲ್ಕ್ ಆ್ಯನಿಮಲ್ಸ್ ಮತ್ತು ಆ್ಯನಿಮಲ್ ಪ್ರೊಡಕ್ಟಿವಿಟಿಗಳನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಮತ್ತು ರೂರಲ್ ಏರಿಯಾಗಳಲ್ಲಿ ಮಿಲ್ಕ್ ಪ್ರೊಡ್ಯೂಸರ್ಸ್ಗಳಿಗೆ ಒಂದು ಆರ್ಗನೈಸೇಷನ್ ಥರ ಮಾಡಿ ಮಿಲ್ಕ್ ಪ್ರೊಸೆಸಿಂಗ್ ಸೆಕ್ಟರ್ನ ಹೆಚ್ಚಿನ ರೀತಿಯಲ್ಲಿ ಆರ್ಗನೈಸ್ ಸೆಕ್ಟರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನ್ಯಾಷನಲ್ ಡೈರಿ ಪ್ಲಾನ್ನ ಮಾಡಿರುವಂಥದ್ದು. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದೆ. ಸೊ ಈ ಯೋಜನೆ ಮುಖಾಂತರ ರೂರಲ್ ಇನ್ಕಮ್ನ ಜಾಸ್ತಿ ಮಾಡ್ತಿದ್ವಿ. ಅಷ್ಟೇ ಅಲ್ಲದೆ ಭಾರತದ ಕೌಸ್ ಏನಿದೆ ಅಥವಾ ಕ್ಯಾಟಲ್ಸ್ ಏನಿವೆ ಅವನ್ನ ಜಾಸ್ತಿ ಮಾಡ್ತಿದ್ವಿ. ಯಾಕಂದರೆ ನಿಮಗೆ ಗೊತ್ತಿದೆ ಫಾರಿನ್ ಬ್ರೀಡ್ಸ್ಗಳನ್ನ ಜಾಸ್ತಿ ಇತ್ತೀಚೆಗೆ ನಾವು ಪ್ರಮೋಟ್ ಮಾಡ್ತಾ ಭಾರತೀಯ ತಳಿಗಳನ್ನು ನಾವು ಉಪಯೋಗಿಸ್ತಿಲ್ಲ. ಹೀಗಾಗಿ ಸೊ ಅವ್ರ ಮೇಂಟೆನೆನ್ಸ್ ಕಾಸ್ಟ್ ಅನ್ನತ್ತೆ ಫಾರಿನ್ ಬ್ರೀಡ್ಸ್ ಅದು ತುಂಬ ಜಾಸ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ಭಾರತೀಯ ಇಂಡಿಜಿನಿಯಸ್ ಕ್ಯಾಟಲ್ ಬ್ರೀಡ್ಸ್ ಯಾವುದು ಅದನ್ನು ಯಾವ ರೀತಿ ಪ್ರಿಸರ್ವ್ ಮಾಡ್ಬೋದು, ಆ ಪ್ರಿಸರ್ವ್ ಮಾಡೋದನ್ನು ಹೆಚ್ಚಿನ ಅನುಕೂಲಗಳನ್ನು ಪಡ್ಕೊಳ್ಬೋದು. ಇವೆಲ್ಲವನ್ನು ನಾವು ನ್ಯಾಷನಲ್ ಡೈರಿ ಪ್ಲಾನಲ್ಲಿ ಮಾಡುವಂಥದ್ದು. ಮುಂದಿನ ಯೋಜನೆ ಡೈರಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಕೀಮ್. ನಾ ಹೇಳಿದಿರುವಂಥ ರೀತಿಯಲ್ಲಿ ಇವೆಲ್ಲವೂ ನಿಮಗೆ ಸಪ್ರೇಟಾಗಿ ಕ್ವಶನ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಅಗ್ರಿಕಲ್ಚರ್ ಸ್ಕೀಮ್ಸ್ ಪಾರ್ಟ್ 1 ಸೀರೀಸಲ್ಲಿ ಡಿಸ್ಕಸ್ ಮಾಡಿದ ಸ್ಕೀಮ್ಸ್ ಏನಿದೆ ಅದು ಇಂಡಿಪೆಂಡೆಂಟಾಗಿ ಕ್ವಶನ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸಾಯಿಲ್ ಹೆಲ್ತ್ ಕಾರ್ಡ್ ಮೇಲೆ ಕೇಳಬಹುದು, ಅಥವಾ ಗೋಕುಲ್ ಮಿಷನ್ ಮೇಲೆ ಕೇಳಬಹುದು, ಅಥವಾ ಬೇರೆ ಬೇರೆ ಯೋಜನೆಗಳು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋದು ನಿಮಗೆ KPSC GS ಪೇಪರ್ 3ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಜಸ್ಟ್ ನಿಮಗೆ ಯಾವ ಒಂದು ಯೋಜನೆ ಉದ್ದೇಶ ಏನು ಅಂತ ಗೊತ್ತಿರೋ ಸಾಕು, ಡೀಟೇಲ್ ಆಗಿ ಪ್ರಾವಿಷನ್ಸ್ ನೋಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಡೈರಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಕೀಮ್ ಅಂದರೆ ಹೆಸರೇ ಹೇಳ್ತಿದೆ, ಡೈರಿ ಸೆಕ್ಟರ್ನಲ್ಲಿ ಎಂಟರ್ಪ್ರಿನರ್ಶಿಪ್ನ ಡೆವಲಪ್ ಮಾಡೋದಕ್ಕೋಸ್ಕರ ಲಾಂಚ್ ಮಾಡಿರುವಂಥ ಯೋಜನೆ. ಇದೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಡೈರಿ ಸೆಕ್ಟರ್ಲ್ಲಿ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ನ ಇಲ್ಲಿ ಕೂಡ ಅಪ್ಗ್ರೇಡ್ ಮಾಡ್ತಿರುವಂಥದ್ದು. ಸೊ ಈ ಒಂದು ಯೋಜನೆಯನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ನಬಾರ್ಡ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರುವಂಥ ಏಜೆನ್ಸಿ. ಈ ನಬಾರ್ಡ್ನ ರೋಲನ್ನು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಸೊ ಮುಂದುವರೆದು ಇಲ್ಲಿವರೆಗೂ ನಾವು ಡೈರಿ ಸೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಗ್ರಿಕಲ್ಚರ್ ಆಯಿತು, ಡೈರಿ ಸೆಕ್ಟರ್ ಆಯಿತು, ನಂತರದ ಸೆಕ್ಟರ್ ಬಂದು ಫಿಶರೀಸ್. ಇತ್ತೀಚೆಗೆ ನೀವೆಲ್ಲರೂ ಕೇಳಿರುವಂಥ ಪದ ಬ್ಲೂ ಎಕಾನಮಿ. ಅಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ಇನ್ಲ್ಯಾಂಡ್ ಫಿಶರೀಸ್ ಜೊತೆಗೆ ಮೆರೈನ್ ಫಿಶರೀಸ್ಗಳ ಬಗ್ಗೆಯೂ ಕೂಡ ಗಮನವನ್ನು ಹರಿಸ್ತಿರುವಂಥದ್ದು. ಸೊ ಈ ಬ್ಲೂ ಎಕಾನಮಿ ಒಂದು ದೊಡ್ಡ ಪೊಟೆನ್ಷಿಯಲ್ ಇರುವಂಥ ಕಾರಣದಿಂದಾಗಿ ಫಿಶರೀಸ್ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಭಾರತದಲ್ಲಿ ನೀಲ ಕ್ರಾಂತಿ ಮಿಷನ್ ಅಥವಾ ಬ್ಲೂ ರೆವಲ್ಯೂಷನನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಈ ರೆವಲ್ಯೂಷನ್ ಮುಖಾಂತರ ಫಿಶರಿ ಸೆಕ್ಟರ್ನ ಸರ್ವತೋಮುಖ ಬೆಳವಣಿಗೆಗೆ ಪ್ರಯತ್ನವನ್ನು ಪಡ್ತಿರುವಂಥದ್ದು. ಇದು ಕೂಡ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಇದರ ಅಡಿಯಲ್ಲಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಫಿಶರೀಸ್ನ ಅಡಿಯಲ್ಲಿ 6 ಕಾಂಪೊನೆಂಟ್ಸ್ಗಳು ಬರುತ್ತೆ. ಮೊದಲನೇದು ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್. ಈ ಒಂದು ಬೋರ್ಡು ಫಿಶರೀಸ್ ಸಂಬಂಧಪಟ್ಟಂತೆ ಎಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗಿರ್ಬೋದು, ಸೈಂಟಿಫಿಕ್ ಇನೋವೇಷನ್ಸ್ ಆಗಿರ್ಬೋದು, ಇವೆಲ್ಲವನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಈ ಬೋರ್ಡಿಗಿರುತ್ತೆ. ನಂತರದ್ದು ಡೆವಲಪ್ಮೆಂಟ್ ಆಫ್ ಇನ್ಲ್ಯಾಂಡ್ ಫಿಶರೀಸ್ ಆ್ಯಂಡ್ ಆಕ್ವಾಕಲ್ಚರ್. ಯಾವ ರೀತಿ ಆಕ್ವಾಕಲ್ಚರ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಇದು ಟೋಟಲಿ ಇನ್ಲ್ಯಾಂಡ್ ಫಿಶರೀಸ್ ಮೇಲೆ ಫೋಕಸ್ ಮಾಡುವಂಥದ್ದು. ನಂತರದಲ್ಲಿ ಡೆವಲಪ್ಮೆಂಟ್ ಆಫ್ ಮೆರೈನ್ ಫಿಶರೀಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್ ಆಪರೇಷನ್ಸ್. ಸೊ ಇಲ್ಲಿ ನಾವು ಮೆರೈನ್ ಫಿಶರೀಸ್ ಮೇಲೆ ಸಮುದ್ರದಿಂದ ಬರುವಂಥದ್ದನ್ನು ಫೋಕಸ್ ಮಾಡ್ತಿದ್ವಿ. ನಂತರ GIS ಅಂದರೆ ಡೇಟಾಬೇಸ್ ಮತ್ತು ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಮ್ಯಾನೇಜ್ ಮಾಡೋದನ್ನ ಸ್ಟ್ರೆಂಥನ್ ಮಾಡ್ತಿದ್ದೀವಿ. ನಂತರ ಫಿಶರಿ ಸೆಕ್ಟರ್ಗೋಸ್ಕರ ಬೇಕಾಗಿರುವಂಥ ಆರ್ಗನೈಸೇಷನ್ಸ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಕಡೆಯದಾಗಿ ಯಾವ ರೀತಿ ಫಿಶರಿ ಸೆಕ್ಟರ್ಸ್ನಲ್ಲಿ ಕ್ವಾಲಿಟಿ ಹೆಲ್ತ್ನ ಮೇಂಟೈನ್ ಮಾಡಬೇಕು, ಸರ್ವೆಲೆನ್ಸ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಗಮನವನ್ನು ಹರಿಸ್ತಿರುವಂಥದ್ದು.
ಮುಂದುವರೆದು ಫಿಶರಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಯೋಜನೆ ತುಂಬ ಪ್ರಮುಖವಾದ ಯೋಜನೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ. ಸೊ ಯಾಕಿದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ 2020-21 ಇಸ್ವಿಯಲ್ಲಿ ಅಂದರೆ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಲಾಂಚ್ ಮಾಡಿರುವಂಥ ಈ ಒಂದು ಪ್ರೋಗ್ರಾಮ್ 5 ವರ್ಷಗಳ ಕಾಲ ಇಂಪ್ಲಿಮೆಂಟ್ ಆಗುತ್ತೆ. ಈ ಪ್ರೋಗ್ರಾಮ್ನ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿರುವಂಥ ರೀತಿಯಲ್ಲಿ ಬ್ಲೂ ರೆವಲ್ಯೂಷನ್ ತೆಗೆದುಕೊಂಡು ಬರುವಂಥದ್ದು. ಅಂದರೆ ಫಾರ್ಮಿಂಗ್ನಲ್ಲಿ ಸಸ್ಟೈನಬಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ನ ಮತ್ತು ರೆಸ್ಪಾನ್ಸಿಬಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ನ ಡೆವಲಪ್ ಮಾಡೋದು. ಈ ನಿಟ್ಟಿನಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಫಿಶರ್ಸ್ ಮತ್ತು ಫಿಶ್ ಫಾರ್ಮರ್ಸ್ ಏನಿರ್ತಾರೆ ಅವರ ಇನ್ಕಮನ್ನು ನಾವು ದ್ವಿಗುಣಗೊಳಿಸುವಂಥದ್ದು. ಸೊ ಇನ್ಕಮ್ನ ನಾವು ಡಬಲ್ ಮಾಡ್ತಿದ್ವಿ. ನಂತರ ಇವರು ಹಾರ್ವೆಸ್ಟ್ ಮಾಡಿದ ನಂತರ ಅಂದರೆ ಫಿಶ್ನ ಹಿಡ್ಕೊಂಡು ಬಂದಮೇಲೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇಲ್ಲ, ಹೀಗಾಗಿ ಎಷ್ಟೊಂದು ನಮಗೆ ವೇಸ್ಟ್ ಆಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಆ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಏನಿದೆ ಅದನ್ನು 20-25% ಕಡಿಮೆ ಮಾಡಿ ಅಟ್ಲೀಸ್ಟ್ ನಾವು 10%ಗೆ ತೆಗೆದುಕೊಂಡು ಬರಬೇಕು. ಈಗ ಸದ್ಯಕ್ಕೆ 20-25% ಲಾಸ್ ಆಗ್ತಿದೆ, ಅದನ್ನು 10% ತೆಗೆದುಕೊಂಡು ಬರಬೇಕು. ಅಷ್ಟೇ ಅಲ್ಲದೆ ಈ ಫಿಶರಿ ಸೆಕ್ಟರ್ನಲ್ಲಿ ಒಳ್ಳೆಯ ಆಪರ್ಚುನಿಟಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕು. ಈ ನಿಟ್ಟಿನಲ್ಲಿ ಮತ್ಸ್ಯ ಸಂಪದಾ ಯೋಜನೆಯನ್ನು ಲಾಂಚ್ ಮಾಡಿ ಇದರಿಂದ ಫಿಶ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಿದ್ದಾರೆ, ಫಾರ್ಮರ್ಸ್ ಇನ್ಕಮ್ನ ಡಬಲ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ವೇಸ್ಟೇಜ್ನ ಕಡಿಮೆ ಮಾಡಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಜಾಸ್ತಿ ಮಾಡ್ತಿದ್ದಾರೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ಡಿಪಾರ್ಟ್ಮೆಂಟ್ ಆಫ್ ಆನಿಮಲ್ ಹಸ್ಬೆಂಡರಿ, ಡೈರಿಂಗ್ ಆ್ಯಂಡ್ ಫಿಶರೀಸ್ಗೆ ಇರುವಂಥದ್ದು. ಸೊ ಇವು ಫಿಶರೀಸ್ಗೆ ಸಂಬಂಧಪಟ್ಟಂಥ 2 ಮುಖ್ಯ ಯೋಜನೆಗಳು. ನಂತರದ ಯೋಜನೆ ಆಕ್ಸಿಲೇಟೆಡ್ ಫಾರ್ಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹೆಸರು ಹೇಳ್ತಿರುವಂಥ ರೀತಿಯಲ್ಲಿ ಫಾರ್ಡರ್ನ ಒಳ್ಳೆಯ ಕ್ವಾಲಿಟಿ ಫಾರ್ಡರ್ ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ತಿರುವಂಥ ಟೆಕ್ನಾಲಜಿ ಇದು ಅಷ್ಟೇ. ನಂತರ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್, ಇದು ಇಂಪಾರ್ಟೆಂಟ್. ಎಲ್ಲ ಸ್ಕೀಮ್ಸ್ಗಳು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಯಾಕಂತ ಹೇಳಿದ್ರೆ 46 ಮಿನಿಸ್ಟ್ರಿಗಳ ಸ್ಕೀಮ್ಸ್ಗಳನ್ನು ನೀವು ಓದಬೇಕಾಗತ್ತೆ. 46 ಮಿನಿಸ್ಟ್ರಿ ಸ್ಕೀಮ್ಸ್ಗಳನ್ನು ಸರಿಸುಮಾರು ಹೇಳಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ 800-900 ಸ್ಕೀಮ್ಸ್ಗಳು ಬರುತ್ತೆ. ಎಲ್ಲ ಸ್ಕೀಮ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಸ್ಕೀಮ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದ್ದು ಎಕ್ಸಾಮ್ಸಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತಲ್ಲ, ಆ ಸ್ಕೀಮ್ಸ್ನ ಮಾತ್ರ ಡೀಟೇಲಾಗಿ ನೋಡಿಕೊಂಡು ಬೇರೆ ಸ್ಕೀಮ್ಸ್ಗಳ ಉದ್ದೇಶವನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ ನಮಗೆ. ಸೊ ಅದೇ ರೀತಿಯಲ್ಲಿ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ತುಂಬ ಇಂಪಾರ್ಟೆಂಟ್ ನಮಗೆ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ನಿಮಗೆ ಗೊತ್ತಿದೆ ಫಾರ್ಮರ್ಸ್ ಇನ್ಕಮ್ ಅಗ್ರಿಕಲ್ಚರಿಂದ ಕಡಿಮೆ ಬರ್ತಿದೆ. ಸೊ ಇನ್ಕಮ್ ಕಡಿಮೆ ಬರ್ತಿರೋದ್ರಿಂದ ನಾವೇನು ಅಂದ್ಕೊಳ್ತಿದ್ದೀವಿ, ಅಗ್ರಿಕಲ್ಚರ್ನ ಡೈವರ್ಸಿಫಿಕೇಷನ್ ಮಾಡಬೇಕು ಅಥವಾ ಇನ್ಕಮ್ನ ಡೈವರ್ಸಿಫಿಕೇಷನ್ ಮಾಡಬೇಕು. ಇನ್ಕಮ್ ಡೈವರ್ಸಿಫಿಕೇಷನ್ ಆಗೋದಕ್ಕೆ ಸಾಧ್ಯ ಯಾವಾಗ ಅಂತ ಹೇಳಿದ್ರೆ ಬೇರೆ ಬೇರೆ ಸೆಕ್ಟರ್ಸ್, ಅಕ್ವಾಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡಿದಾಗ. ಸೊ ಈ ನಿಟ್ಟಿನಲ್ಲಿ ಹಾರ್ಟಿಕಲ್ಚರ್ನ ಡೆವಲಪ್ ಮಾಡಿ ಇದರಿಂದ ಹೆಚ್ಚಿಗೆ ಇನ್ಕಮ್ನ ಫಾರ್ಮರ್ಸಿಗೆ ಬರೋ ರೀತಿಯಲ್ಲಿ ನೋಡ್ಕೊಳ್ತೀವಿ. ಈ ಒಂದು ಹಾರ್ಟಿಕಲ್ಚರ್ ಸೆಕ್ಟರ್ನ ಡೆವಲಪ್ ಮಾಡೋದ್ರ ಮುಖಾಂತರ ನಾವೇನು ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂತ ಅಂದ್ಕೊಳ್ತಿದ್ವಿ ಅದನ್ನು ಕೂಡ ರಿಯಲೈಸ್ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಹಾರ್ಟಿಕಲ್ಚರ್ ಸೆಕ್ಟರ್ ಮೇಲೆ ಜಾಸ್ತಿ ಎಂಫಸಿಸ್ನ ಕೊಡ್ತಿರುವಂಥದ್ದು. ಸೊ ಈ ಒಂದು ಯೋಜನೆ ಮುಖಾಂತರ ಹಾರ್ಟಿಕಲ್ಚರ್ ಸೆಕ್ಟರ್ನ ಸರ್ವತೋಮುಖ ಬೆಳವಣಿಗೆಗೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು ಈ ಸ್ಕೀಮ್ನಲ್ಲಿ 4 ಪ್ರಾಜೆಕ್ಟ್ ಇದೆ. ಮೊದಲನೇದು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್. ಸೊ ಹಾರ್ಟಿಕಲ್ಚರ್ ಮಿಷನ್ನ ಪ್ರಕಾರ ಯಾವೊಂದು ಏರಿಯಾದಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ಗಳನ್ನ ಬೆಳವಣಿಗೆ ಮಾಡ್ತೀವಿ ಅದನ್ನು ಜಾಸ್ತಿ ಮಾಡಬೇಕು, ಅದರ ಈಲ್ಡನ್ನು ಜಾಸ್ತಿ ಮಾಡಬೇಕು ಮತ್ತು ಅದರ ರಿಲೇಟೆಡ್ ಸೈಂಟಿಫಿಕ್ ಡೆವಲಪ್ಮೆಂಟ್ಗಳ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದು. ಎರಡನೇದು ಹಾರ್ಟಿಕಲ್ಚರ್ ಮಿಷನ್ ಫಾರ್ ನಾರ್ತ್ ಈಸ್ಟ್ ಆ್ಯಂಡ್ ಹಿಮಾಲಯನ್ ಸ್ಟೇಟ್ಸ್. ಅಂದರೆ ಹಿಮಾಲಯನ್ ಸ್ಟೇಟ್ಸ್ನ ಕ್ಲೈಮೇಟಿಂದಾಗಿ ಅಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮಾಡ್ಬೋದು. ನಂತರದಲ್ಲಿ ಆಗ್ರೋ ಫಾರೆಸ್ಟ್ರಿ ಆ್ಯಂಡ್ ಬ್ಯಾಂಬೂ ಮಿಷನ್. ಲಾಸ್ಟ್ ಪ್ರಾಜೆಕ್ಟ್ ಚಮನ್. ಇಲ್ಲೇನು ಮಾಡ್ತೀರಾ ಅಂತ ಹೇಳಿದ್ರೆ ಚಮನ್ ಮುಖಾಂತರ GIS ಅಂದರೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ಗಳನ್ನು ಬಳಸ್ಕೊಂಡು ಯಾವ ರೀತಿ ಸೈಂಟಿಫಿಕ್ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಹಾರ್ಟಿಕಲ್ಚರ್ ಸೆಕ್ಟರ್ನ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟಲ್ಲಿ ಚಮನ್ ಪ್ರಾಜೆಕ್ಟ್ ಅಂದರೆ ಸೈಂಟಿಫಿಕ್ ಟೆಕ್ನಾಲಜಿನ ಬಳಸ್ಕೊಳ್ಳುವಂಥದ್ದು, ಆಗ್ರೋ ಫಾರೆಸ್ಟ್ರಿ ಮತ್ತು ಬ್ಯಾಂಬೂನ ಪ್ರಮೋಟ್ ಮಾಡ್ತೀವಿ, ಹಿಮಾಲಯ ರೀಜನ್ ಸ್ಪೆಸಿಫಿಕಾಗಿ ಫೋಕಸ್ ಮಾಡ್ತೀವಿ, ನಂತರ ಹಾರ್ಟಿಕಲ್ಚರ್ ಮಿಷನ್ ಮಾಡುವಂಥದ್ದು. ಮುಂದಿನ ಯೋಜನೆ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಆ್ಯಂಡ್ ಆಯಿಲ್ ಪಾಮ್. ಸೊ ವೇಸ್ಟ್ ಲ್ಯಾಂಡ್ಸ್ ಏನಿರುತ್ತೆ ಅಥವಾ ವಾಟರ್ ಶೆಡ್ಸ್ ರೀಜನ್ಸ್ ಏನಿರುತ್ತೆ ಮತ್ತು ಟ್ರೈಬಲ್ ಪ್ರದೇಶಗಳಲ್ಲಿ ಆಯಿಲ್ ಸೀಡ್ಸ್ ಮತ್ತು ಆಯಿಲ್ ಪಾಮ್ಸ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಯೋಜನೆಯ ಮುಖಾಂತರ ಆಯಿಲ್ ಸೀಡ್ಸ್ ಏರಿಯಾ ಏನಿದೆ ಅಂದರೆ ಎಷ್ಟು ಯಾವ ಪ್ರಪೋರ್ಷನ್ ಏರಿಯಾದಲ್ಲಿ ಆಯಿಲ್ ಸೀಡ್ಸ್ಗಳನ್ನ ಬೆಳವಣಿಗೆ ಮಾಡ್ತಿದ್ದೀವಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಅದರ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ತಿದ್ದೀವಿ, ಇರಿಗೇಷನ್ ಕವರೇಜ್ ಕೂಡ ಕೊಡ್ತಿದ್ದೀವಿ. ನಂತರ ಪೋಸ್ಟ್ ಹಾರ್ವೆಸ್ಟ್ ಸರ್ವಿಸಸ್ಗಳನ್ನ ಕೂಡ ಪ್ರೊವೈಡ್ ಮಾಡ್ತಿರೋದು, ಅಂದರೆ ಆಯಿಲ್ ಸೀಡ್ಸ್ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ, ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಸಪೋರ್ಟಿಂಗ್ ಸರ್ವಿಸಸ್ನ ಕೊಡುವಂಥದ್ದು ಈ ರೀತಿ. ಸೊ ಇದ್ರ ಮುಖಾಂತರ ನಾವೇನು ಮಾಡ್ತಿದ್ದೀವಿ ಅಂದರೆ ಫಾರ್ಮರ್ಸ್ಗೆ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ನ ಮುಖಾಂತರ ಅವ್ರು ಬೆಳೆದಂಥ ಆಯಿಲ್ ಸೀಡ್ಸ್ನ ಪರ್ಚೇಸ್ ಮಾಡಿ ನಾವು ಅವರಿಗೆ ಅಶ್ಯೂರ್ಡ್ ಅಮೌಂಟನ್ನು ಕೂಡ ಕೊಡ್ತಿದ್ದೀವಿ ಈ ರೀತಿ. ಸೊ ಬರೀ ಕೆಲವೊಂದೇ ಲೈಕ್ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಕೆಲವೊಂದೇ ಕ್ರಾಪ್ಸ್ಗಳನ್ನ ಗ್ರೋ ಮಾಡೋದ್ರ ಬದಲು ಅಗ್ರಿಕಲ್ಚರ್ ಕ್ರಾಪ್ ಡೈವರ್ಸಿಫಿಕೇಷನ್ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲದೆ ಈ ಆಯಿಲ್ ಸೀಡ್ಸ್ಗೆಲ್ಲ ಗ್ರೋತ್ ಮಾಡೋದಕ್ಕೆ ತುಂಬ ಕಡಿಮೆ ಇರಿಗೇಷನ್ ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇರಿಗೇಷನ್ ಇಲ್ಲದೇ ಇರುವಂಥ ಪ್ರದೇಶಗಳಲ್ಲೂ ಕೂಡ ಈ ಥರ ಪಾಮ್ಸ್ಗಳನ್ನು ಗ್ರೋ ಮಾಡೋ ಮುಖಾಂತರ ನಾವು ಇನ್ಕಮ್ನ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಇದಕ್ಕೋಸ್ಕರ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಮತ್ತು ಆಯಿಲ್ ಪಾಮ್ನ ಲಾಂಚ್ ಮಾಡುವಂಥದ್ದು.
ಮುಂದಿನ ಯೋಜನೆ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನಾ. ಸೊ ಹೆಸರು ಹೇಳುವಂಥ ರೀತಿಯಲ್ಲಿ ಕೃಷಿಯನ್ನು ನಾವು ವಿಕಾಸ ಮಾಡ್ತೀವಿ, ಅಂದರೆ ಹೊಸದ ಆದಿ ತೆಗೆದುಕೊಂಡು ಹೋಗ್ತಿದ್ವಿ. ಅದಕ್ಕೋಸ್ಕರ ನಾವು ಸಾವಯವ ಕೃಷಿಯನ್ನು ಫೋಕಸ್ ಮಾಡ್ತಿರುವಂಥದ್ದು. ಸೊ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆಯಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿಯನ್ನು ಮಾಡೋದ್ರ ಮುಖಾಂತರ ಅಗ್ರಿಕಲ್ಚರ್ನ ಸಸ್ಟೈನೇಬಲ್ ಮಾಡೋದಕ್ಕೆ ಹೊರಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಈಗ ನಾವು ಮಾಡ್ತಿರುವಂಥ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ನ ಪ್ರಕಾರ ನಿಮಗೆ ಗೊತ್ತಿದೆ, ಹೆಚ್ಚಿನ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿದ್ದೀವಿ, ತುಂಬ ಜಾಸ್ತಿ ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲದೆ ಇರಿಗೇಷನ್ನ ಓವರ್ ಯೂಸೇಜ್ ಮಾಡ್ತಿದ್ದೀವಿ. ಇವೆಲ್ಲ ಕಾರಣದಿಂದಾಗಿ ಏನಾಗಿದೆ, ಅಗ್ರಿಕಲ್ಚರ್ ಅನ್ನೋದು ತುಂಬ ಹೈ ಕಾಸ್ಟ್ ಆಗೋಗಿದೆ. ಆ ಕಾಸ್ಟ್ ಜಾಸ್ತಿ ಇದೆ, ಬಟ್ ಪ್ರೈಸ್ ಅಂತೂ ತುಂಬ ಕಡಿಮೆ ಬರ್ತಿದೆ. ಅಷ್ಟೇ ಅಲ್ಲದೆ ಇದರಿಂದ ಎನ್ವಿರಾನ್ಮೆಂಟ್ ಮೇಲೆ ದುಷ್ಪರಿಣಾಮ ತುಂಬ ಜಾಸ್ತಿ ಆಗ್ತಿರುವಂಥದ್ದು. ಸೊ ಬಿಕಾಸ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಬಾಡಿಯಲ್ಲೂ ಕೂಡ ಬಯೋ ಅಕ್ಯುಮಿಲೇಷನ್ ಜಾಸ್ತಿ ಆಗ್ತಿದೆ. ಸೊ ಈ ನಿಟ್ಟಿನಲ್ಲಿ ಇವೆಲ್ಲವನ್ನು ತಡೆಯೋದಕ್ಕೋಸ್ಕರ ಅಷ್ಟೇ ಅಲ್ಲದೆ ಸಾಯಿಲ್ ಹೆಲ್ತ್ ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ನ ಉತ್ತಮ ಆದಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆಯ ಮುಖಾಂತರ ಸಾವಯವ ಕೃಷಿಯನ್ನು, ಅದು ಎಕಾಲಜಿಕಲಿ ಎಕೋ ಫ್ರೆಂಡ್ಲಿ ಅಂದರೆ ಯಾವುದೇ ರೀತಿಯಾದ ಸಾಯಿಲ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಯಾವುದೇ ರೀತಿಯಾದ ಪೊಲ್ಯೂಷನ್ ಆಗದಿರೋ ರೀತಿಯಲ್ಲಿ ನೋಡಿಕೊಂಡು ಎಕೋ ಫ್ರೆಂಡ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ಡೆವಲಪ್ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲದೆ ಕ್ಲೈಮೇಟ್ ರೆಸಿಲಿಯಂಟ್ ಕೂಡ ಮಾಡ್ತೀವಿ. ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಈಗ ಕ್ಲೈಮೆಟಿಕ್ ಚೇಂಜಸ್ ಜಾಸ್ತಿ, ಟೆಂಪ್ರೇಚರ್ ಮತ್ತು ರೈನ್ಫಾಲ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಿರೋ ಕಾರಣದಿಂದಾಗಿ ನಾವು ಬೆಳೀತಿರುವಂಥ ಬೆಳೆ ಅದು ಫಲ ಕೊಡುವಷ್ಟರಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗ್ತಿದೆ. ಸೊ ಈ ನಿಟ್ಟಿನಲ್ಲಿ ಟೆಂಪ್ರೇಚರ್ ಆಗಿರ್ಬೋದು ಅಥವಾ ರೈನ್ಫಾಲ್ ಏರಿಳಿತಗಳಿಂದ ಕ್ರಾಪಿಗೆ ಹಾರ್ಮ್ ಆಗದಿರೋ ರೀತಿಯಲ್ಲಿ ಇದನ್ನು ಕ್ಲೈಮೇಟ್ ರೆಸಿಲಿಯಂಟ್ ಮಾಡ್ತೀವಿ, ಅಂದರೆ ಅದರ ಇಂಪ್ಯಾಕ್ಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತಿರುವಂಥದ್ದು. ಸೊ ಈ ಒಂದು ಯೋಜನೆಯ ಮುಖಾಂತರ ನಾವು ಅಗ್ರಿಕಲ್ಚರ್ ಕಾಸ್ಟನ್ನ ಕಡಿಮೆ ಮಾಡ್ತಿದ್ದೀವಿ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲದೆ ಫಾರ್ಮರ್ಸ್ಗೆ ಕೂಡ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಲೈವ್ಲಿಹುಡ್ನ ಕೂಡ ಕೊಡ್ತಿರುವಂಥದ್ದು. ಸೊ ಈ ಒಂದು ಯೋಜನೆಯನ್ನು ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂದರೆ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಏನಿದೆ, ಈ ನ್ಯಾಷನಲ್ ಮಿಷನ್ ಸಸ್ಟೈನಬಲ್ ಅಗ್ರಿಕಲ್ಚರ್ನ ಆಯಾಮವಾಗಿ ನ್ಯಾಷನಲ್ ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಇದೆ. ಅದರ ಅಡಿಯಲ್ಲಿ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆಯನ್ನು ಲಾಂಚ್ ಮಾಡಿರೋದು. ಈ ಯೋಜನೆಯ ಪ್ರತಿ ಬಜೆಟ್ನಲ್ಲೂ ಕೂಡ 30% ಅಲೋಕೇಶನ್ಸ್ ಏನಿದೆ ಅದನ್ನು ಮಹಿಳೆಯರಿಗೆ ಮೀಸಲಾತಿ ಮಾಡಿದ್ದಾರೆ. ಮುಂದಿನ ಪ್ರಮುಖವಾದ ಯೋಜನೆ, ಇದೊಂದು ಯೋಜನೆ ಜ್ಞಾಪಕ ಇಟ್ಕೊಳ್ಬೇಕು, UPSC ಮತ್ತು KPSC ಎರಡೂ ಪರ್ಸ್ಪೆಕ್ಟಿವಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂಥ ಯೋಜನೆ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಅಂದರೆ ಅಗ್ರಿಕಲ್ಚರ್ನ ನಾವು ಸಸ್ಟೈನಬಲ್ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆನ ಲಾಂಚ್ ಮಾಡ್ತೀವಿ. ಅಗ್ರಿಕಲ್ಚರ್ ಸಸ್ಟೈನ್ ಆಗಬೇಕು ಅಂದರೆ ಏನಾಗಬೇಕು, ಮೊದಲನೇದಾಗಿ ನಾವು ಅಗ್ರಿಕಲ್ಚರ್ನ ಪ್ರೊಡಕ್ಟಿವ್ ಮಾಡಬೇಕು, ಅಂದರೆ ಅದರಿಂದ ಬರ್ತಿರುವಂಥ ಈಲ್ಡನ್ನು ಜಾಸ್ತಿ ಮಾಡ್ತಿದ್ದೀವಿ. ಎರಡನೇದಾಗಿ ಅದು ಸಸ್ಟೈನಬಲ್ ಆಗೋ, ಅಂದರೆ ಪ್ರಾಕ್ಟೀಸಸ್ ಏನು ಫಾಲೋ ಮಾಡ್ತೀವಲ್ಲ, ಮೋನೋಕಲ್ಚರ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಿಕ್ಸ್ಡ್ ಫಾರ್ಮಿಂಗ್ನ ಮಾಡೋದು, ಈ ರೀತಿ ಸಸ್ಟೈನಬಲ್ ಮಾಡ್ತೀವಿ. ಮೂರನೇದು ರಿನ್ಯೂಮರೇಟಿವ್, ಅಂದರೆ ಪ್ರೈಸ್ ಜಾಸ್ತಿ ಬರೋ ರೀತಿಯಲ್ಲಿ ಮಾಡ್ತಿದ್ದೀವಿ. ನಾಲ್ಕನೇದು ಕ್ಲೈಮೇಟ್ ಟೆಂಪ್ರೇಚರ್ ಮತ್ತು ರೈನ್ಫಾಲ್ ಏರಿಳಿತಗಳಿಗೆ ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಆಗದೇ ಇರೋ ರೀತಿಯಲ್ಲಿ ಕ್ಲೈಮೇಟ್ ರೆಸಿಲಿಯಂಟ್ ಮಾಡ್ತಿದ್ದೀವಿ. ಇದನ್ನು ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಮೆಥಡ್ಸ್ನ ಫಾಲೋ ಮಾಡ್ತಿಲ್ಲ, ಲೋಕಲ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ನ ಡೆವಲಪ್ ಮಾಡ್ತೀವಿ. ಈ ಸಿಸ್ಟಮ್ಸ್ನ ಮುಖಾಂತರ ಅಲ್ಲಿನ ಸ್ಥಳೀಯ ಟೆಂಪ್ರೇಚರ್ ಆಗಿರ್ಬೋದು, ಸ್ಥಳೀಯ ಕ್ಲೈಮೇಟ್ ಆಗಿರ್ಬೋದು, ಅದಕ್ಕೆ ಅನುಗುಣವಾಗಿ ಫಾರ್ಮಿಂಗ್ ಪ್ರಾಕ್ಟೀಸಸ್ನ ಮಾಡೋದಕ್ಕೆ ಡೆವಲಪ್ ಮಾಡ್ತಿರುವಂಥದ್ದು. ಸೊ ಈ ಒಂದು ಯೋಜನೆಯಲ್ಲಿ 7 ಸಬ್ ಕಾಂಪೊನೆಂಟ್ಸ್ ಇದೆ. ಸೊ ಮೊದಲನೇದು ರೈನ್ ಫೆಡ್ ಏರಿಯಾ ಡೆವಲಪ್ಮೆಂಟ್. ಸೊ ಯಾವ ರೀತಿ ಮಳೆ ಆಧಾರಿತ ಪ್ರದೇಶದಲ್ಲಿ ಯಾವ ರೀತಿ ಅಗ್ರಿಕಲ್ಚರ್ನ ಡೆವಲಪ್ ಮಾಡೋದು ಮೊದಲನೇ ಕಾಂಪೊನೆಂಟ್. ಎರಡನೇ ಕಾಂಪೊನೆಂಟ್ ಆನ್ ಫಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್. ನಾವೇನು ಮಾಡ್ತೀವಿ ಅಂದರೆ ಕೆನಲ್ ಇರಿಗೇಷನ್ ರೀತಿ ಬೇರೆ ಬೇರೆ ಇರಿಗೇಷನ್ ಪ್ರಾಕ್ಟೀಸಸ್ಗಿನ್ನ ಈಗ ಅದೇ ಒಂದು ಫಾರ್ಮ್ನಲ್ಲಿ ಯಾವ ರೀತಿ ಆನ್ ಫಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನ ಡೆವಲಪ್ ಮಾಡ್ಬೋದು, ಅಂದರೆ ಪಾಂಡನ್ನು ತೆಗೆದಾಗಿರ್ಬೋದು, ಈ ರೀತಿ ಯಾವ್ಯಾವುದನ್ನು ಮಾಡ್ಬೋದು ಅನ್ನೋದು ಈ ಕಾಂಪೊನೆಂಟ್. ಮೂರನೇದು ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್, ಅಂದರೆ ಯಾವ ರೀತಿ ಅಲ್ಲಿರುವಂಥ ಸಾಯಿಲ್ ಟೆಕ್ಸ್ಚರ್ ಆಗಿರ್ಬೋದು, ಸಾಯಿಲ್ ಫರ್ಟಿಲಿಟಿನ ಹೆಚ್ಚಿಸೋದು ಮತ್ತು ಅಲ್ಲಿರುವಂಥ ಟಾಕ್ಸಿಟಿನ ಯಾವ ರೀತಿ ರಿಮೂವ್ ಮಾಡೋದು, ಇದೆರಡನ್ನೂ ಕೂಡ ಇದರಲ್ಲಿ ಫೋಕಸ್ ಮಾಡುವಂಥದ್ದು. ನಂತರದಲ್ಲಿ ಕ್ಲೈಮೇಟ್ ಚೇಂಜ್, ಸಸ್ಟೈನಬಲ್ ಅಗ್ರಿಕಲ್ಚರ್, ಮಾನಿಟರಿಂಗ್, ಮಾಡೆಲಿಂಗ್ ಆ್ಯಂಡ್ ನೆಟ್ವರ್ಕಿಂಗ್, ಅಂದರೆ ಯಾವ ರೀತಿ ಕ್ಲೈಮೇಟ್ ಚೇಂಜ್ಗೂ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ಗೂ ಇರುವಂಥ ರಿಲೇಷನ್ಶಿಪ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು. ಅಷ್ಟೇ ಅಲ್ಲದೆ ಆ ಕ್ಲೈಮೇಟ್ ಚೇಂಜ್ ಇರುವಂಥ ಪ್ರದೇಶಗಳಲ್ಲಿ ಯಾವ ರೀತಿ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ನ ಡೆವಲಪ್ ಮಾಡಬೇಕು ಅನ್ನೋದು. ನಂತರದ್ದು ಸಬ್ಮಿಷನ್ ಆನ್ ಅಗ್ರೋ ಫಾರೆಸ್ಟ್ರಿ, ಹೆಚ್ಚಿನ ಫಾರೆಸ್ಟ್ಗಳನ್ನ ಡೆವಲಪ್ ಮಾಡೋ ಮುಖಾಂತರ, ಅಗ್ರೋ ಫಾರೆಸ್ಟ್ನ ಡೆವಲಪ್ ಮಾಡೋದ್ರ ಮುಖಾಂತರ ನಾವು ಒಂದು ಫಾರ್ಮರ್ಸ್ ಲೈವ್ಲಿಹುಡ್ನ ಕೂಡ ತೆಗೆದುಕೊಂಡು ಬರ್ಬೋದು. ಅಷ್ಟೇ ಅಲ್ಲದೆ ಕಾರ್ಬನ್ ಸಿಂಕ್, ಫಾರೆಸ್ಟ್ಗಳನ್ನ ಕಾರ್ಬನ್ ಸಿಂಕ್ ಅಂತ ಕರಿತೀವಿ, ಅವು ನಮ್ಮಲ್ಲಿರುವಂಥ ಕ್ಲೈಮೇಟ್ ಚೇಂಜ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ಗಳನ್ನು ಅಬ್ಸರ್ವ್ ಮಾಡಿಕೊಂಡು ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೀವಿ ಅದನ್ನು ಕಡಿಮೆ ಮಾಡುವುದು. ಅದೇ ರೀತಿಯಾಗಿ ಕ್ಲೈಮೇಟ್ ಚೇಂಜಿಂಗ್ ಪ್ಯಾಟ್ರನ್ಸ್ನ ಕೂಡ ಕಡಿಮೆ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಆಗ್ರೋ ಫಾರೆಸ್ಟ್ನ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮಾಡೋದು.
ನಂತರ ನ್ಯಾಷನಲ್ ಬ್ಯಾಂಬೂ ಮಿಷನ್. ಸೊ ನಾವು ಸಪ್ರೇಟಾಗಿ ಬ್ಯಾಂಬೂ ಮಿಷನ್ ಓದ್ತೀವಿ, ಯಾಕಂದರೆ ಇತ್ತೀಚಿನ ದಿನದಲ್ಲಿ ಬ್ಯಾಂಬೂ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗಿದೆ. ನಂತರದ್ದು ಮಿಷನ್ ಆರ್ಗ್ಯಾನಿಕ್ ವ್ಯಾಲ್ಯೂ ಚೈನ್ ಡೆವಲಪ್ಮೆಂಟ್ ಫಾರ್ ನಾರ್ತ್ ಈಸ್ಟರ್ನ್ ರೀಜನ್. ನಾರ್ತ್ ಈಸ್ಟರ್ನ್ ರೀಜನಲ್ಲಿ ತನ್ನದೇ ಆದ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ ಇದೆ, ರೈನ್ಫಾಲಿಂಗ್ ಪ್ಯಾಟರ್ನ್ಸ್ ಇರೋದ್ರಿಂದ ಆ ಒಂದು ಯುನೀಕ್ ಎಕೋಸಿಸ್ಟಮ್ಸ್ನಲ್ಲಿ ನಾವು ಎಸ್ಪೆಷಲಿ ಫುಡ್ ಕ್ರಾಪ್ಸ್ ಆಗಿರ್ಬೋದು, ಸಿಟ್ರಸ್ ಫ್ರೂಟ್ಸ್ ಆಗಿರ್ಬೋದು ಹೆಚ್ಚಿನ ರೀತಿಯಲ್ಲಿ ಬೆಳಿಬೋದು. ಸೊ ಈ ಆರ್ಗ್ಯಾನಿಕ್ ಫ್ರೂಟ್ಸ್ಗಳನ್ನು ನೆಕ್ಸ್ಟ್ ಲೆವೆಲ್ಗೆ ಯಾವ ರೀತಿ ರೀಚ್ ಮಾಡಬೇಕನ್ನೋದನ್ನು ನಾವು ಈ ಒಂದು ಮಿಷನ್ ಆರ್ಗ್ಯಾನಿಕ್ ವ್ಯಾಲ್ಯೂ ಚೈನಲ್ಲಿ ಯೋಚನೆ ಮಾಡುವಂಥದ್ದು. ಸೊ ಜ್ಞಾಪಕ ಇಟ್ಕೊಳ್ಳಿ, ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಏನಿದೆ, ಇದು ನಾವು ಕ್ಲೈಮೇಟ್ ಚೇಂಜನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ಲಾನ್ ಮಾಡಿರುವಂಥ 8 ಮಿಷನ್ಸ್ ಪ್ಲಾನ್ಸಲ್ಲಿ ಒಂದು ಮಿಷನ್. ಸೊ ಇದರಲ್ಲಿ 7 ಪ್ಲಾನ್ಸ್ಗಳಿರುವಂಥದ್ದು. ನಂತರದ್ದು ನ್ಯಾಷನಲ್ ಇನೋವೇಷನ್ ಆನ್ ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್. ಈ ಒಂದು ಮಿಷನ್ ಅಡಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಯಾವುದು, ಅದಕ್ಕೆ ಯಾವ ಒಂದು ಪ್ರಾಕ್ಟೀಸ್ ಮೆಥಡಾಲಜಿಗಳನ್ನು ಫಾಲೋ ಮಾಡಿದ್ರೆ ನಾವು ಕ್ಲೈಮೇಟ್ ರೆಸಿಲಿಯೆಂಟ್ ಮಾಡ್ಬೋದು ಅನ್ನೋದನ್ನು ಇವರು ನೋಡ್ತಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ ಲೈಫ್ ಸ್ಟಾಕ್ ಮೇಲೆ, ಫಿಶರೀಸು, ಪೆಸ್ಟ್ ಮ್ಯಾನೇಜ್ಮೆಂಟ್ ಇವೆಲ್ಲದ್ರ ಮೇಲೆ ಫೋಕಸ್ ಮಾಡ್ತಿರುವಂಥದ್ದು. ಈ ಒಂದು ಯೋಜನೆಯನ್ನು ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅವರು ಫೋಕಸ್ ಮಾಡ್ತಾರೆ. ಇವರು ಸ್ಟ್ರಾಟಜಿ ಡೆವಲಪ್ ಮಾಡ್ತಾರೆ, ಹೊಸ ಟೆಕ್ನಾಲಜಿಗಳನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಫಾರ್ಮರ್ಸ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದ ಟ್ರೈನಿಂಗ್ಗಳನ್ನು ಕೊಡ್ತಾರೆ. ನಂತರದಲ್ಲಿ ಸ್ಪಾನ್ಸರ್ಡ್ ಗ್ರಾಂಟ್ಸ್ ಅಂದರೆ ಈ ಹೊಸ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಬೇಕಾಗಿರುವಂಥ ಗ್ರಾಂಟ್ಸ್ ಅಥವಾ ಅನುದಾನ ಅಂತ ಏನು ಕರಿತೀವಿ ಅದನ್ನು ಕೂಡ ಇವರೇ ಕೊಡುವಂಥದ್ದು. ಸೊ ನ್ಯಾಷನಲ್ ಇನೋವೇಷನ್ ಆನ್ ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಅಂತ ಹೇಳಿದರೆ ನಿಖ್ರಾ ಅಂತ ಕೂಡ ಕರಿತೀವಿ. ಮುಂದಿನ ಯೋಜನೆ ಬ್ರಿಂಗಿಂಗ್ ಗ್ರೀನ್ ರೆವಲ್ಯೂಷನ್ ಟು ಈಸ್ಟರ್ನ್ ಇಂಡಿಯಾ. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ, ಈಸ್ಟರ್ನ್ ಇಂಡಿಯಾನ ಪ್ರಮೋಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಅಗ್ರಿಕಲ್ಚರ್ ಸ್ಕೀಮ್ಸನ್ನು ಲಾಂಚ್ ಮಾಡ್ತೀವಿ. ಅದು ಇದರಲ್ಲಿ ಗ್ರೀನ್ ರೆವಲ್ಯೂಷನ್ ಕೂಡ ಒಂದು. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಿಷನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಕೂಡ ಫೋಕಸ್ ಮಾಡ್ತೀವಿ. ಹೆಚ್ಚಿನ ರೀತಿಯಲ್ಲಿ ಈ ನಾರ್ತ್ ಈಸ್ಟರ್ನ್ ಡೆವಲಪ್ಮೆಂಟ್ಗಳಿಗೆ ನಾವು ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ನ ಜಾಸ್ತಿ ಡೆವಲಪ್ ಮಾಡುವಂಥದ್ದು. ನಂತರದ ಯೋಜನೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ UPSC ಮತ್ತು KPSC ಎರಡರ ಪರ್ಸ್ಪೆಕ್ಟಿವ್ನಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಿಲ್ಲ, ಅಂದರೆ ಒಳ್ಳೆ ಪ್ರೈಸ್ ಸಿಗ್ತಿಲ್ಲ. ಯಾಕೆ ಪ್ರೈಸ್ ಸಿಗ್ತಿಲ್ಲ ಅಂತ ಹೇಳಿದ್ರೆ, ಸೊ ನಾವು ನಮ್ಮ ಫಾರ್ಮರ್ಸ್ ಏನಿದ್ದಾರೆ ಅದು ಅವ್ರ ಮಾರ್ಕೆಟಿಗೆ ರೀಚ್ ಮಾಡೋಕ್ಕೆ ಆಗ್ತಿಲ್ಲ. ಮಧ್ಯದಲ್ಲಿ ಮಧ್ಯವರ್ತಿಗಳಾಗಿರ್ಬೋದು, ಮನಿ ಲೆಂಡರ್ಸ್ ಆಗಿರ್ಬೋದು ತಮ್ಮದೇ ಆದ ರೋಲ್ಗಳನ್ನು ಪ್ಲೇ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಇಡೀ ಇಂಡಿಯಾ ಒಂದು ಮಾರ್ಕೆಟ್ ಪ್ರೊವೈಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅನ್ನೋ ಸ್ಕೀಮನ್ನು ಲಾಂಚ್ ಮಾಡಿರೋದು. ಇದೊಂದು ಪ್ಯಾನ್ ಇಂಡಿಯಾ ಅಂದರೆ ಆಲ್ ಓವರ್ ಇಂಡಿಯಾ ಇರುವಂತಹ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪೋರ್ಟಲ್, ಒಂದು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಇದು. ಈ ಒಂದು ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಇರುವಂತಹ ಎಲ್ಲ APMC ಎಕ್ಸಿಸ್ಟಿಂಗಲ್ಲಿರುವಂಥ ಎಲ್ಲ APMCಗಳನ್ನು ನಾವು ಲಿಂಕ್ ಮಾಡಿರ್ತೀವಿ. ಸೊ ಎಲ್ಲ APMCಗಳನ್ನು ಲಿಂಕ್ ಮಾಡೋದ್ರಿಂದ ಆಲ್ ಓವರ್ ಇಂಡಿಯಾ ಯೂನಿಫೈಡ್ ಮಾರ್ಕೆಟ್ ಅಂದರೆ ಒನ್ ಅಗ್ರಿಕಲ್ಚರ್ ಒನ್ ಮಾರ್ಕೆಟ್ ಅನ್ನೋ ಸ್ಕೀಮ್ ಥರ ಇದನ್ನು ಡೆವಲಪ್ ಮಾಡಿರುವಂಥದ್ದು. ಸೊ ಫಸ್ಟ್ ಫೇಸ್ನಲ್ಲಿ 585 ಮಂಡಿಗಳನ್ನು ಲಿಂಕ್ ಮಾಡಿದ್ದಾರೆ. ಸೊ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಿರೋದು ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸರ್ಟೋರಿಯಂ. ಸೊ ಇದಕ್ಕೆ ಅನುದಾನ ಎಲ್ಲಿಂದ ಬರ್ತಿದೆ ಅಂದರೆ ಅಗ್ರಿ ಟೆಕ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆ್ಯಂಡ್ ಇದು ಎಲ್ಲ ಸ್ಟೇಟ್ಸು ಜಾಯಿನ್ ಆಗಲೇಬೇಕು ಅನ್ನೋ ಮ್ಯಾಂಡೇಟ್ರಿ ಇಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ, ಈ ಯೋಜನೆ ತುಂಬ ಇಂಪಾರ್ಟೆಂಟ್. ಮುಂದಿನ ಯೋಜನೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್. ಸೊ NFSM ಅಂತ ಕರಿತೀವಿ. ಈ ಒಂದು ಯೋಜನೆ ಮುಖಾಂತರ ರೈಸ್, ವೀಟ್, ಪಲ್ಸಸ್ ಮತ್ತು ಸೆರಲ್ಸ್ ಮತ್ತು ಕಮರ್ಷಿಯಲ್ ಕ್ರಾಪ್ಸ್ ಏನಿದೆ ಅದರ ಏರಿಯಾ, ಇವಾಗ ಯೂಸ್ ಮಾಡ್ತಿರುವಂಥ ಏರಿಯಾ ಏನಿದೆ ಆ ಏರಿಯಾನ ಜಾಸ್ತಿ ಮಾಡಬೇಕು. ಮತ್ತು ಅಷ್ಟೇ ಅಲ್ಲದೆ ಅದರಿಂದ ಬರುವಂಥ ಈಲ್ಡ್ ಅಂತ ಏನು ಕರಿತೀವಿ ಅಥವಾ ಪ್ರೊಡಕ್ಟಿವಿಟಿ ಅಂತ ಏನು ಕರಿತೀವಿ ಅದನ್ನು ಜಾಸ್ತಿ ಮಾಡಬೇಕು. ಇದನ್ನು ಜಾಸ್ತಿ ಮಾಡೋ ಜೊತೆಗೆ ನಾವು ಸಾಯಿಲ್ ಫರ್ಟಿಲಿಟಿಯನ್ನು ರೀಸ್ಟೋರ್ ಮಾಡಬೇಕು ಮತ್ತು ಸಾಯಿಲ್ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಬೇಕು. ಈ ನಿಟ್ಟಿನಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಇದೊಂದು ಕೂಡ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು, ಸೊ 100% ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಶ್ ಕ್ರಾಪ್ಸ್ಗಳಿಗೆ ಬೆಲೆ ಕೊಡುವಂಥದ್ದು. ಬೇರೆ ಕ್ರಾಪ್ಸ್ಗಳಿಗೆ, ಫುಡ್ ಕ್ರಾಪ್ಸ್ಗಳಾದರೆ 50-50 ಶೇರಿಂಗ್ ಪರ್ಪಸ್ನಲ್ಲಿ ವರ್ಕ್ ಮಾಡ್ತಾರೆ. ಸೊ ಮುಂದಿನ ಯೋಜನೆ ಕೃಷಿ ಕಲ್ಯಾಣ್ ಅಭಿಯಾನ್. ಈ ಒಂದು ಯೋಜನೆಯನ್ನು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವರು ನೀತಿ ಆಯೋಗ್ನ ಡೈರೆಕ್ಷನ್ಸ್ಗಳಿಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸ್ ಅಂತ ಏನು ಕರಿತೀವಿ, ಆ ಒಂದು ಡಿಸ್ಟ್ರಿಕ್ಸ್ಗಳಿಗೆ ನಾವು ಫೋಕಸ್ ಮಾಡಿ ರೀಜನಲ್ ಡೆವಲಪ್ಮೆಂಟ್ ಮಾಡಬೇಕಲ್ಲ, ಆ ಒಂದು ಡಿಸ್ಟ್ರಿಕ್ಸ್ಗಳನ್ನು ನೀತಿ ಆಯೋಗರ ಡೈರೆಕ್ಷನ್ಸ್ ಮೇಲೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವರು ಐಡೆಂಟಿಫೈ ಮಾಡಿರ್ತಾರೆ. ಆ ಒಂದು ಏರಿಯಾಗಳಲ್ಲಿ ಫಾರ್ಮರ್ಸ್ ಯಾವ ರೀತಿ ಅಗ್ರಿಕಲ್ಚರ್ ಟೆಕ್ನಿಕ್ಸ್ಗಳನ್ನು ತೆಗೆದುಕೊಳ್ಬೇಕು ಮತ್ತು ಅದರಿಂದ ಯಾವ ರೀತಿ ಅವ್ರ ಇನ್ಕಮ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದು ನಿಟ್ಟಿನಲ್ಲಿ ಕೃಷಿ ಕಲ್ಯಾಣ್ ಅಭಿಯಾನನ ಲಾಂಚ್ ಮಾಡಿರುವಂಥದ್ದು. ಈ ಅಭಿಯಾನನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸಲ್ಲಿ ಮಾತ್ರ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ ನೀವು. ಇಲ್ಲಿ ಮೊದಲನೇದಾಗಿ ಸಾಯಿಲ್ ಹೆಲ್ತ್ ಕಾರ್ಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಂತರ ಬೋವೈನ್ ವ್ಯಾಕ್ಸಿನೇಷನ್ ಜಾಸ್ತಿ ಮಾಡ್ತಾರೆ. ಆ್ಯನಿಮಲ್ ಹಸ್ಬೆಂಡರಿ ಕೂಡ ಫೋಕಸ್ ಮಾಡುವಂಥದ್ದು. ಸೊ ಕೃಷಿ ಕಲ್ಯಾಣ್ ಅಭಿಯಾನ್ ಆಸ್ಪಿರೇಷನ್ ಡಿಸ್ಟ್ರಿಕ್ಸಲ್ಲಿ ಮಾತ್ರ ಇಂಪ್ಲಿಮೆಂಟ್ ಆಗ್ತಿರುವಂಥ ಒಂದು ಯೋಜನೆ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಹೆಸರು ಹೇಳುವಂಥ ರೀತಿಯಲ್ಲಿ ಇದು ನ್ಯಾಷನಲ್ ಲೆವೆಲಲ್ಲಿರುವಂಥ ಒಂದು ಅಗ್ರಿಕಲ್ಚರ್ ಮಂಡಿ. ಈಗ ನಾವು ಹೆಂಗೆ APMCಯಲ್ಲಿ ಹೋಗ್ಬಿಟ್ಟು ಮಂಡಿಯಲ್ಲಿ ಆಕ್ಷನ್ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಆಕ್ಷನ್ ಮಾಡ್ತೀವಿ. ಸೊ ಆಕ್ಷನ್ ಮಾಡಿದಾಗ ಎಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದಿಂದ ಆಕ್ಷನ್ ಮಾಡಿದರೆ ಮಹಾರಾಷ್ಟ್ರದಲ್ಲಾಗಿರ್ಬೋದು ಅಥವಾ ಜಮ್ಮು ಕಾಶ್ಮೀರ ನಂಗೆ ಒಳ್ಳೆ ಬೆಲೆ ಕಳಿಸಿದ್ರೆ
ಆಗ CWRC ಇದು ಒಂದು ಕಂಪ್ನಿ, ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ದು. ಸೊ ಇವರು ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟು ನನ್ನ ಫಾರ್ಮಿಗೆ ಎಲ್ಲಿ ಒಳ್ಳೆ ಬೆಲೆ ಕೊಡ್ತಿದೆ ಅಲ್ಲಿಗೆ ನಾನು ಎಕ್ಸ್ಪೋರ್ಟ್ ಮಾಡ್ಬೋದು ಇವರ ಹೆಲ್ಪನ್ನು ತೆಗೆದುಕೊಂಡು. ಸೊ ಜ್ಞಾಪಕ ಇಟ್ಕೊಳ್ಳಿ, ಈ ರೆಕಮ್ ಅಂತ ಹೇಳಿದ್ರೆ ಇದೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್. ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಫಾರ್ಮರ್ಸ್ ಅಕ್ರಾಸ್ ಇಂಡಿಯಾ ಅವ್ರ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ಬೋದು. ಮುಂದಿನ ಯೋಜನೆ ಗ್ರಾಮ್ಸ್ ಅಥವಾ ಗ್ರಾಮೀಣ್ ರಿಟೇಲ್ ಅಗ್ರಿಕಲ್ಚರ್ ಮಾರ್ಕೆಟ್ಸ್. ಸೊ ಈಗ ನಿಮಗೆ ಗೊತ್ತಿದೆ, ಯಾವುದೋ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಷನನ್ನು ಒಂದು ಲಿಮಿಟಲ್ಲಿ ಬೆಳೆದ ಮೇಲೆ ಅದನ್ನು ನಾವು APMCಗೆ ಹೋಗಿ ಅಲ್ಲೇ ಮಾರಬೇಕು. ಸೊ ಇವಾಗ ಈ ಫಾರ್ಮ್ ಬಿಲ್ಸ್ ಬಂದ ಮೇಲೆ ಸಿಚುಯೇಷನ್ ಚೇಂಜ್ ಆಗಿದೆ. ಬಟ್ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಬೆಳೆ ಬೆಳೆದು ನಾನು APMCಲೇ ಮಾರಬೇಕಿತ್ತು. ಸೊ ನಾನು ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಮಾರುವಂತ ಇರ್ತಿರ್ಲಿಲ್ಲ, ರೀಟೇಲರ್ಸ್ಗೆ ಮಾರ್ತಿದ್ದೆ. ಸೊ ಈಗೇನು ಮಾಡ್ತಿದ್ವಿ ಅಂದರೆ ಗ್ರಾಮ್ಸ್ನ ಮುಖಾಂತರ 22,000 ರೂರಲ್ ಹಾರ್ಟ್ಸ್ ಅಂತ ಇರ್ತೀವಿ. ಸೊ ಈ ರೂರಲ್ ಹಾರ್ಟ್ಸ್ನ ನಾವು ಗ್ರಾಮ್ಸಾಗಿ ಕನ್ವರ್ಟ್ ಮಾಡಿ ಅಲ್ಲಿ ನಾವು ಡೈರೆಕ್ಟಾಗಿ ಕನ್ಸ್ಯೂಮರ್ಸ್ಗೆ ಮಾರುವಂಥ ರೀತಿಯಲ್ಲಿ ಮಾರ್ಕೆಟ್ನ ಸಪೋರ್ಟ್ ಮಾಡ್ತೀವಿ. ಮುಂಚೆ ಏನಾಗ್ತಿತ್ತು, ನಾವು ಫಾರ್ಮರ್ಸ್ ಏನಿದ್ದಾರೆ ಫಾರ್ಮರ್ಸನ್ನು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಪ್ರೊಡ್ಯೂಸರ್ಸ್ ಏನು ಮಾಡಿದ್ರು, ಇಂಟರ್ಮೀಡಿಯರೀಸ್ ಅಥವಾ ಮನಿ ಲೆಂಡರ್ಸ್ಗೆ ಅಥವಾ ರೀಟೇಲರ್ಸ್ಗೆ ಕೊಡ್ತಿರೋ, ಆ ರೀಟೇಲರ್ಸ್ ಹೋಲ್ಸೇಲರ್ಸ್ಗೆ ಕೊಡ್ತಿರೋ, ಆ ಹೋಲ್ಸೇಲರ್ಸ್ ತೊಗೊಂಡು ಬಂದು ರೀಟೇಲರ್ಸ್ಗೆ ಕೊಡ್ತಿರೋ, ರೀಟೇಲರ್ಸಿಂದ ನಮಗೆ ಸಿಗ್ತಿತ್ತು. ಸೊ ಹೀಗಾಗಿ ಒಂದು ಸಪ್ಲೈ ಚೈನೇ ಇರ್ತಿತ್ತು. ಆ ಸಪ್ಲೈ ಚೈನಿಂದ ಕಡೆಯಾಗಿ ಕಸ್ಟಮರಿಗೆ ಏನು ದುಡ್ಡು ಕೊಟ್ಟಿರ್ತಾನೆ ಅದು ಡಬಲ್ ಆಗಿರ್ತಿತ್ತು, ಫಾರ್ಮರ್ಗೆ ಏನು ದುಡ್ಡು ಸಿಗ್ತಿತ್ತು ಅದು ಹಾಫ್ ಆಗಿರ್ತಿತ್ತು. ಈ ನಿಟ್ಟಿನಲ್ಲಿ ಈ ಗ್ಯಾಪನ್ನು ಕಡಿಮೆ ಮಾಡೋದಕ್ಕೋಸ್ಕರ ಫಾರ್ಮರ್ಸೇ ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಸೇಲ್ ಮಾಡೋ ರೀತಿಯಲ್ಲಿ ಸೊ ಗ್ರಾಮ್ಸ್ನ ಎಸ್ಟಾಬ್ಲಿಷ್ ಮಾಡ್ತಿರುವಂಥದ್ದು. ಸೊ ಮುಂಚೆ ಇದ್ದಂಥ ಹಳ್ಳಿಯಲ್ಲಿರುವಂತಹ ಎಲ್ಲ ಹಾರ್ಟ್ಸ್ ಅಂತ ಏನು ಕರಿತೀವಿ ಅದನ್ನು ನಾವು ಗ್ರಾಮ್ಸಾಗಿ ಕನ್ವರ್ಟ್ ಮಾಡಿ ಡೈರೆಕ್ಟಾಗಿ ಕನ್ಸ್ಯೂಮರ್ಸ್ಗೆ ಮತ್ತು ಬಲ್ಕ್ ಪ್ರೊಡ್ಯೂಸರ್ಸ್ಗೆ ಮಾರಾಟವನ್ನು ಮಾಡ್ತಿರುವಂಥದ್ದು. ಸೊ ಈ ಗ್ರಾಮ್ನ ಕೂಡ ನಾವು NAMಗೆ ಲಿಂಕ್ ಮಾಡ್ತಿದ್ದೀವಿ. NAM ಅಂದ್ರೇನು, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಗೆ ಲಿಂಕ್ ಮಾಡ್ತಿದ್ದೀವಿ. ಸೊ ಹೀಗಾಗಿ ಇದು APMCಯ ಪರ್ವ್ಯೂವಿನ ಆಚೆ ಇಡ್ತಿರುವಂಥದ್ದು. ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ತಿರೋದು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಳಿ, ಅಗ್ರಿಕಲ್ಚರಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಪ್ರೈಸ್ ಕಡಿಮೆ ಆಗ್ತಿರೋದು, ಪ್ರೈಸ್ ರಿಯಲೈಸೇಷನ್ ಕಡಿಮೆ ಅಂತ ಹೇಳ್ತೀವಿ. ಅಂದರೆ ಅವ್ರು ಬೆಳೆ ಬೆಳೆದಿರೋ ಕೂಡ ಔಟ್ಸೈಡ್ನ ಕಸ್ಟಮರ್ ಜಾಸ್ತಿ ಪೇ ಮಾಡ್ತಿದ್ರು ಕೂಡ ಫಾರ್ಮರ್ಸ್ಗೆ ದುಡ್ಡು ಸಿಗ್ತಿರಲ್ಲ, ಬಿಕಾಸ್ ಮನಿ ಲೆಂಡರ್ಸು ಅಥವಾ ಇಂಟರ್ಮೀಡಿಯೇಟ್ಸ್ ಜಾಸ್ತಿ ಇನ್ವಾಲ್ವ್ ಆಗಿರೋದ್ರಿಂದ. ಹೀಗಾಗಿ ನಾವು ಫಾರ್ಮರ್ಸ್ಗೆ ಒಳ್ಳೆ ಬೆಲೆ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟೊಂದು ಮಾರ್ಕೆಟ್ ಲಿಂಕೇಜ್ ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡಿದ್ದೀವಿ. ಈ ಮಾರ್ಕೆಟ್ ಲಿಂಕೇಜ್ ಪ್ರೋಗ್ರಾಮ್ಸ್ಗಳಲ್ಲಿ ಮೊದಲನೇದಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್, ಎರಡನೇದಾಗಿ NAM ಅಂದರೆ ಅದು ಆನ್ಲೈನಿಗೆ ಲಿಂಕ್ ಮಾಡಿರುವಂಥದ್ದು, ಮೂರನೇದಾಗಿ ನೀವು ಈ ರಕಮ್ ಜ್ಞಾಪಕ ಇಟ್ಕೊಳ್ಳಿ, ಅಂದರೆ ಆಕ್ಷನ್ ಮಾಡುವಂಥ ಮುಖಾಂತರ ಎಲ್ಲ ಕಡೆ ತೆಗೆದುಕೊಂಡು ಹೋಗ್ಬೋದು. ನಂತರದಲ್ಲಿ ಗ್ರಾಮ್ ಜ್ಞಾಪಕ ಇಟ್ಕೊಳ್ಳಿ. ಸೊ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ವಿಷಯಕ್ಕೆ ಬಂದಾಗ ಇವೆಲ್ಲ ಯೋಜನೆಗಳನ್ನು ಎಕ್ಸ್ಪ್ಲೇನ್ ಮಾಡಿ ನೀವು ಆನ್ಸರ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾರ್ಕ್ಸ್ಗಳನ್ನು ಪಡ್ಕೊಳ್ಬೋದು. ನಂತರದಲ್ಲಿ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸರ್ಟೋರಿಯಂ, ಇದೇನೂ ಇಲ್ಲ, ಅಗ್ರಿಕಲ್ಚರ್ ಸಂದರ್ಭದಲ್ಲಿ ಇನೋವೇಷನ್ಸ್ ಏನು ಮಾಡಿರ್ತಾರೆ ಅವ್ರಿಗೆ ಡೆವಲಪ್ ಮಾಡೋದಕ್ಕೋಸ್ಕರ ಒಂದು ಅನುದಾನವನ್ನು ಕೊಡುವಂಥದ್ದು ಅಥವಾ ವೆಂಚರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಪೋರ್ಟ್ ಮಾಡುವಂಥದ್ದು. ಇದ್ರ ಮುಖಾಂತರ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ಗಳನ್ನು ಡೆವಲಪ್ ಮಾಡ್ತಾರೆ. ಸೊ ಮತ್ಸ್ಯ ಸಂಪದ ಯೋಜನೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂತರದ್ದು ಈ ಗೋಪಾಲ ಆ್ಯಪ್, ಈ ಒಂದು ಆ್ಯಪ್ನ ಮುಖಾಂತರ ಫಾರ್ಮರ್ಸ್ಗೆ ಬೇಕಾಗಿರುವಂಥ ಅಲರ್ಟ್ಸ್ ಆಗಿರ್ಬೋದು, ಈಗ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆಗಬೇಕು, ಕಾಲ್ವಿಂಗ್ ಆಗಿರಬೇಕು, ಬ್ರೀಡಿಂಗ್ ಇನ್ಫ್ರಾಸ್ಟ್ರಕ್ಚರು ಅಥವಾ ಬ್ರೀಡಿಂಗ್ ಮಾರ್ಕೆಟ್ ಪ್ಲೇಸ್ ಥಿಂಗ್ಸ್, ಏನೇ ಪೀಪಲ್ಗೆ ಫಾರ್ಮರ್ಸ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅವೆಲ್ಲವೂ ಕೂಡ ಈ ಗೋಪಾಲ ಆ್ಯಪ್ನ ಮುಖಾಂತರ ಸಿಗುವಂಥದ್ದು. ಮುಂದಿನ ಯೋಜನೆ ತುಂಬ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ, ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡನ್ನು ಕೊಡ್ತಿರುವಂಥದ್ದು. ಸೊ ಈ ಒಂದು ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಮುಖಾಂತರ ನಾವು ಸ್ಟೋರೇಜ್ ಫೆಸಿಲಿಟಿ ಮತ್ತು ಅಗ್ರಿಕಲ್ಚರ್ ಫುಡ್ ಪ್ರೊಸೆಸಿಂಗ್ ಫೆಸಿಲಿಟೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಮೊದಲನೇದಾಗಿ ಸ್ಟೋರೇಜ್, ಯಾಕಂತ ಹೇಳಿದ್ರೆ ನಾವು ಬೆಳೀತಿರುವಂಥ ದವಸ ಧಾನ್ಯಗಳನ್ನು ನಾವು ತ್ವರಿತಗತಿಯಲ್ಲಿ ಈಗಲೇ ಮಾರಬೇಕಾಗ್ತದೆ, ಯಾಕಂದರೆ ನಮ್ಮ ಹತ್ರ ಸ್ಟೋರೇಜ್ ಫೆಸಿಲಿಟೀಸ್ ಇಲ್ಲ. ಸೊ ನಂತರದಲ್ಲಿ ಫುಡ್ ಪ್ರೊಸೆಸಿಂಗ್, ಯಾಕಂದರೆ ಪೆರಿಷಬಲ್ ಫುಡ್ಸ್ ಏನಿರ್ತವೆ ಅವು ಹಾಳಾಗಿ ಹೋಗ್ತಿದೆ, ನಾವು ಪ್ರೊಸೆಸಿಂಗ್ ಮಾಡೋಕ್ಕಾಗ್ತಿಲ್ಲ. ಸೊ ಹೀಗಾಗಿ ಪ್ರೊಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇವೆರಡನ್ನೂ ಡೆವಲಪ್ ಮಾಡೋದಕ್ಕೋಸ್ಕರ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಸೆಟಪ್ ಮಾಡಿರುವಂಥದ್ದು. ಇದೊಂದು ಸೆಂಟ್ರಲ್ ಸೆಕ್ಟರ್ ಯೋಜನೆ ಆಗಿದ್ದು, ಸೊ 1 crore ಫೈನಾನ್ಸ್ನ ಬ್ಯಾಂಕ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾರೆ. 1 crore ಕೊಡ್ತಿದ್ದಾರೆ ಅಮೌಂಟನ್ನ. ಸೊ ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಸಬ್ವೆನ್ಷನ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಏನಂತ ಹೇಳಿದ್ರೆ ನಾರ್ಮಲ್ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದಕ್ಕೆ 3% ಕಡಿಮೆ ದರದಲ್ಲಿ ಕೊಟ್ಟಿರ್ತಾರೆ. ಆ 3%ನ ಗೌರ್ಮೆಂಟ್ ಆಫ್ ಇಂಡಿಯಾ ಪೇ ಮಾಡುವಂಥದ್ದು. ಮುಂದಿನ ಯೋಜನೆ ಗ್ರೀನ್ ಆ್ಯಗ್ ಪ್ರಾಜೆಕ್ಟ್. ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ನೀವೇನಾದರೂ ಎನ್ವಿರಾನ್ಮೆಂಟ್ ಸಬ್ಜೆಕ್ಟಲ್ಲಿ ನೋಡಿದಾಗ ಹೈಯೆಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಆಗಿರ್ಬೋದು ಅಥವಾ ಹೈಯೆಸ್ಟ್ ಗ್ರೀನ್ ಹೌಸ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇರುವಂಥ ಗ್ಯಾಸಸ್ನ ಎಮಿಟ್ ಮಾಡ್ತಿರೋದ್ರಲ್ಲಿ ಅಗ್ರಿಕಲ್ಚರ್ ತುಂಬ ಜಾಸ್ತಿ. ಯಾಕಂದರೆ ನಮ್ಮಲ್ಲಿರುವಂಥ ಗದ್ದೆಯಲ್ಲಿ ಎಲ್ಲಿ ಸ್ಯಾಚುರೇಟೆಡ್ ಪ್ಲೇಸಸ್ ಇರುತ್ತೆ ಅಲ್ಲಿ ಮೀಥೇನ್ ಎಮಿಷನ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಆ್ಯನಿಮಲ್ಸ್ ಏನಿದ್ದಾರೆ, ಕ್ಯಾಟಲ್, ಕೌ, ಇವೆಲ್ಲದರಲ್ಲಿ ಡೈಜೆಷನ್ ಸಿಸ್ಟಮ್ಸ್ನಲ್ಲಿ ಮೀಥೇನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಹೀಗಾಗಿ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಗ್ರಿಕಲ್ಚರ್
ಅಗ್ರಿಕಲ್ಚರಿಂದ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಅಗ್ರಿಕಲ್ಚರಿಂದ ಆಗ್ತಿರುವಂತಹ ಗ್ಲೋಬಲ್ ವಾರ್ಮಿಂಗ್ ಏನಿದೆ ಅಥವಾ ಎಮಿಷನ್ಸ್ ಏನಿದೆ ಅದನ್ನು ಕಡಿಮೆ ಮಾಡಿ ಅಗ್ರಿಕಲ್ಚರ್ನ ಸಸ್ಟೈನ್ ಮಾಡೋದಕ್ಕೋಸ್ಕರ ಗ್ರೀನ್ AG ಪ್ರಾಜೆಕ್ಟನ್ನು ಲಾಂಚ್ ಮಾಡಿರುವಂಥದ್ದು. ಜ್ಞಾಪಕ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ಪ್ರಾಜೆಕ್ಟಿಗೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಅವರು ಫಂಡಿಂಗ್ನ ಮಾಡ್ತಿರುವಂಥದ್ದು. ಸೊ ಈ ಒಂದು ಯುನೀಕ್ ಪ್ರಾಜೆಕ್ಟ್ ಅಂದರೆ ಇನೋವೇಟಿವ್ ಪ್ರಾಜೆಕ್ಟ್ನಲ್ಲಿ 1.8 ಮಿಲಿಯನ್ ಹೆಕ್ಟೇರ್ನಲ್ಲಿ ಲ್ಯಾಂಡ್ಸ್ಕೇಪ್ನಲ್ಲಿ ನಾವು ಮಿಕ್ಸಡ್ ಲ್ಯಾಂಡ್ ಯೂಸ್ ಸಿಸ್ಟಮ್ಸ್ನ ಮಾಡೋ ಮುಖಾಂತರ ಒಂದು ಇನೋವೇಷನ್ನ ಟ್ರೈ ಮಾಡ್ತಿರುವಂಥದ್ದು. ಮುಂದಿನ ಯೋಜನೆ ಸಹಕಾರ್ ಮಿತ್ರ ಸ್ಕೀಮ್. ಸಹಕಾರ್ ಮಿತ್ರ ಅಂದರೆ ಕೋಆಪರೇಟಿವ್ಸ್ ಅಂತ ಹೇಳಿ. ಕೋಆಪರೇಟಿವ್ಸ್ನಲ್ಲಿ ಯಾವ ರೀತಿ ಯಂಗ್ ಪೀಪಲ್ನ ಇನ್ವಾಲ್ವ್ ಮಾಡಿಕೊಂಡು ಅವರ ಇನೋವೇಷನ್ ಐಡಿಯಾಸ್ ಏನಿರುತ್ತೆ ಅದನ್ನು ಬಳಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಹಕಾರ್ ಮಿತ್ರ ಸ್ಕೀಮ್ ಲಾಂಚ್ ಮಾಡಿದರೆ ಅಷ್ಟೊಂದೇನು ಇಂಪಾರ್ಟೆಂಟ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ನಂತರದ್ದು ನ್ಯಾಷನಲ್ ಏವಿಯನ್ ಇನ್ಫ್ಲೂಯೆನ್ಸಾ ಪ್ಲಾನ್. ಈ ಒಂದು ಇನ್ಫ್ಲೂಯೆನ್ಸಾ ಪ್ಲಾನ್ನಲ್ಲೂ ಅಷ್ಟೇ ನಿಮಗೆ ಗೊತ್ತಿದೆ, ಏವಿಯನ್ ಇನ್ಫ್ಲೂಯೆನ್ಸಾ ಮೊದಲ ಬಾರಿಗೆ 2006ನೇ ಇಸ್ವಿಲಿ ಭಾರತದಲ್ಲಿ ಬಂದದ್ದು. ನಂತರದಲ್ಲಿ ಮೇಜರ್ 4 ಔಟ್ಬ್ರೇಕ್ಸ್ ಆಗಿದೆ. ಇವೆಲ್ಲ ಬರ್ತಿರೋದು ಮೈಗ್ರೇಟರಿ ಬರ್ಡ್ಸಿಂದ. ಸೊ ಯಾವ ರೀತಿ ನಾವು ಏವಿಯನ್ ಇನ್ಫ್ಲೂಯೆನ್ಸಾ ಬರ್ದಿರೋ ರೀತಿಯಲ್ಲಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಇದೊಂದು ಪ್ಲಾನ್ ಇದೆ. ನಂತರದ್ದು ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್. ಇದು ಸ್ವಲ್ಪ ಇಂಪಾರ್ಟೆಂಟ್, ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ನಿಮಗೆ ಗೊತ್ತಿರೋ ರೀತಿಯಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಸ್ಟಬಲ್ ಬರ್ನಿಂಗ್. ಡೆಲ್ಲಿಯಲ್ಲಿ ಯಾವಾಗಲೇ ಒಂದು ಸಂದರ್ಭದಲ್ಲಿ ವಿಂಟರ್ ಬಂದಿದ್ದ ತಕ್ಷಣ ಫಾಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರಣ ಏನು? ಪಂಜಾಬ್ನಲ್ಲಿ ಮತ್ತು ಹರಿಯಾಣದಲ್ಲಿ ಬರ್ನ್ ಮಾಡ್ತಿರೋಂಥ ಸ್ಟಬಲ್ ಬರ್ನಿಂಗ್. ಅಂದರೆ ನಾವು ಕ್ರಾಪ್ಸ್ಗಳನ್ನು ತೆಗೆದುಕೊಂಡ ನಂತರ, ಅಂದರೆ ನಾವು ಧಾನ್ಯಗಳನ್ನು ತೆಗೆದುಕೊಂಡ ನಂತರ ಮಿಕ್ಕಿರುವಂಥ ಹುಲ್ಲನ್ನು ಬರ್ನ್ ಮಾಡ್ತೀವಿ. ಸೊ ಆ ಬರ್ನ್ ಮಾಡೋದ್ರಿಂದ ಹೆಚ್ಚಿನ ಪೊಲ್ಯೂಷನ್ಸ್ ಜಾಸ್ತಿ ಆಗ್ತಿದೆ. ಸೊ ಹೀಗಾಗಿ ಆ ಕ್ರಾಪ್ ರೆಸಿಡ್ಯೂ ಅಂದರೆ ಧಾನ್ಯಗಳನ್ನು ತೆಗೆದುಕೊಂಡು ಮಿಕ್ಕಿರುವಂಥ ರೆಸಿಡ್ಯೂವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಪ್ಲಾನ್ನ ಮಾಡಿರುವಂಥದ್ದು. ಇದರ ಪ್ರಕಾರ ನಾವು ಬರ್ನಿಂಗ್ ಪ್ರಾಕ್ಟೀಸ್ನ ತಡೆಗಟ್ಟಬೇಕು. ಸೊ ಈ ನಿಟ್ಟಿನಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕ್ರಾಪ್ ರೆಸಿಡ್ಯೂನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ನ ಮುಖಾಂತರ ಮಿಷಿನರೀಸ್ನ ಪ್ರೊವೈಡ್ ಮಾಡ್ತಾರೆ. ಈ ಮಿಷಿನರಿನ ಕ್ರಾಪ್ ರೆಸಿಡ್ಯೂ ಇನ್ಸೈಟು ಅಂತ ಹೇಳಿದ್ರೆ ಎಲ್ಲಿ ಬೆಳೆ ಬೆಳೆದಿರ್ತೀವಿ ಅದೇ ಜಾಗದಲ್ಲಿ ಈ ಮಿಷಿನ್ಸ್ಗಳನ್ನು ಹಾಕೋ ಮುಖಾಂತರ ನಾವು ಆ ಕ್ರಾಪ್ ರೆಸಿಡ್ಯೂ ಬರ್ನ್ ಮಾಡೋದು ಬದಲಾಗಿ ಅದನ್ನು ಒಂದು ಫಾಡರ್ ಥರದಲ್ಲಿ ಮತ್ತೆ ನಾವು ಅಗ್ರಿಕಲ್ಚರ್ಗೆ ಯೂಸ್ ಮಾಡುವಂಥ ರೀತಿಯಲ್ಲಿ ಮಾಡಿಫೈ ಮಾಡಿಕೊಡುತ್ತೆ. ಇದನ್ನು ನಾವು ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಮುಖಾಂತರ ಈ ಮಿಷಿನ್ಸ್ಗಳನ್ನು ಪಡ್ಕೊಳ್ಬೋದು. ಅದೇ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಸ್ಕೀಮ್. ಮುಂದಿನ 2 ಯೋಜನೆ ಏನಿದೆ ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದ ಯೋಜನೆ ಆಗಿದ್ರು ಕೂಡ, ಆದರೆ ಇದು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಅಡಿಯಲ್ಲಿ ಬರೆದಿರುವಂಥ ಯೋಜನೆಗಳು. ಮೊದಲನೇದು ಕಿಸಾನ್ ರೈಲ್ ಯೋಜನೆ. ಈ ಒಂದು ಯೋಜನೆಯನ್ನು ಇಂಡಿಯನ್ ರೈಲ್ವೇಸ್ ಅವರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು. ಸೊ ಈ ಒಂದು ಕಿಸಾನ್ ರೈಲ್ ಮುಖಾಂತರ ಭಾರತದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಅಗ್ರಿಕಲ್ಚರ್ಗೆ ಬೇಕಾದಂಥ ಕೋಲ್ಡ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ಹೀಗಾಗಿ ಈ ಪೆರಿಷಬಲ್ ಫುಡ್ಸ್ ಅಂತ ಏನು ಕರಿತೀವಿ, ಅಂದರೆ ಬೇಗ ಹಾಳಾಗೋಗುವಂಥ ಆಹಾರಗಳು ಅಥವಾ ಕಡಿಮೆ ಸೆಲ್ಫ್ ಲೈಫ್ ಇರುವಂಥ ಆಹಾರಗಳನ್ನು ಬೇಗ ತ್ವರಿತಗತಿಯಲ್ಲಿ ಸಪ್ಲೈ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಅಂದರೆ ಸೀಮ್ಲೆಸ್ ನ್ಯಾಷನಲ್ ಕೋಲ್ಡ್ ಸಪ್ಲೈ ಚೈನನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಕಿಸಾನ್ ರೈಲ್ನ ಮುಖಾಂತರ. ಪೆರಿಷಬಲ್ ಐಟಮ್ಸ್ ಆಗಿರುವಂತಹ ಹಾಲಾಗಿರ್ಬೋದು, ಮಾಂಸ ಆಗಿರ್ಬೋದು ಅಥವಾ ಮೀನಾಗಿರ್ಬೋದು, ಇವೆಲ್ಲವನ್ನು ಕೂಡ ಇವರು ಕಿಸಾನ್ ರೈಲ್ನ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡ್ತಿರೋದ್ರಿಂದ ಅಗ್ರಿಕಲ್ಚರ್ ಸೀಮ್ಲೆಸ್ ಇಂಟಿಗ್ರೇಷನ್ ಆಗುತ್ತೆ. ಅಷ್ಟೇ ಅಲ್ಲದೆ ಒಳ್ಳೆ ಪ್ರೈಸ್ ಕೂಡ ಫಾರ್ಮರ್ಸ್ಗೆ ಸಿಗುವಂಥದ್ದು. ಮುಂದಿನ ಯೋಜನೆ ಕೃಷಿ ಉಡಾನ್. ಸೊ ಯಾವ ರೀತಿ ಉಡಾನ್ ಅನ್ನೋ ಯೋಜನೆಯನ್ನು ನಾವು ಕನೆಕ್ಟಿವಿಟಿ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಲಾಂಚ್ ಮಾಡಿದ್ವಿ, ಅದೇ ರೀತಿ ಈ ಒಂದು ಯೋಜನೆಯ ಮುಖಾಂತರ ಏರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ನ ನಾರ್ತ್ ಈಸ್ಟ್ ಮತ್ತು ಟ್ರೈಬಲ್ ಡಿಸ್ಟ್ರಿಕ್ಸ್ಗಳಿಗೆ ಕೊಡ್ತಿದ್ದೀವಿ. ಈ ಒಂದು ಯೋಜನೆಯನ್ನು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವ್ರು ಮಾಡ್ತಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಲ್ಲ ಯೋಜನೆಗಳನ್ನು ನೋಡೋಣ. ಧನ್ಯವಾದಗಳು.